ಕರುಣಾಳು ಬಾ ಬೆಳಕೆ ಮುಸುಕಿದಿ ಮಪ್ಪಿನಲಿ. ಓಹೋ ಕನ್ನಡ ನಾಡು, ಆಹಾ ಕನ್ನಡ ನಾಡು, ಬಾಳ್ ಕನ್ನಡ ತಾಯಿ, ಏಳ್ ಕನ್ನಡ ತಾಯಿ, ಆಳ್ ಕನ್ನಡ ತಾಯಿ ಎನ್ನುವ ಕನ್ನಡ ಕವನ ಪ್ರತಿಯೊಬ್ಬ ಕನ್ನಡಿಗನ ಮೈಮನದಲ್ಲಿ ವಿದ್ಯುತ್ ಮೂಡಿಸುವುದು, ಕನ್ನಡಾಭಿಮಾನ ಜಾಗೃತಿಗೊಳಿಸುವುದು. ಇದು ಕನ್ನಡದ ಕಣ್ವ ಎಂದು ಖ್ಯಾತಿಯಾದವರ ಕವನವಾಗಿದೆ. ಆಧುನಿಕ ಕನ್ನಡ ಹೋರಾಟದ ಆದ್ಯರಾಗಿ, ಕನ್ನಡ ಚಳುವಳಿಯ ಆದಿ ಪುರುಷರಾಗಿ ಬುನಾದಿ ಹಾಕಿದವರು ಬಿ.ಎಂ. ಶ್ರೀಕಂಠಯ್ಯನವರು ಕ್ರಿಸ್ತಶಕ 1911 ಕನ್ನಡ ಹೋರಾಟದ ಪ್ರಥಮ ಭಾಷಣ ಮಾಡಿ ಕನ್ನಡದ ಶ್ರೇಷ್ಠತೆಯನ್ನು, ಅನಿವಾರ್ಯತೆಯ ಕಹಳೆಯನ್ನು ಮೊಳಗಿಸಿದವರು. ಇವರು ಆಧುನಿಕ ಕನ್ನಡ ಶಿಲ್ಪಿಗಳು ಮತ್ತು ಕನ್ನಡ ಕಟ್ಟಿದ ನೇತಾರರು. 20ನೇ ಶತಮಾನದ ಆದಿಯಲ್ಲಿ ಕನ್ನಡಕ್ಕೆ ಹೊಸ ರೂಪ, ಕನ್ನಡ ಸಾಹಿತ್ಯಕ್ಕೆ ಹೊಸ ರೂಪ ನೀಡಿದ ಕವಿ, ಸಾಹಿತಿ, ನಾಟಕಕಾರ ಮತ್ತು ಶಿಕ್ಷಕರು. ಇವರು ಆಂಗ್ಲ ಭಾಷೆಯ ಪ್ರಭಾವವಿದ್ದ ಕಾಲದಲ್ಲಿ ಕನ್ನಡಕ್ಕೆ ಗೌರವ ತರಲು ಹೋರಾಡಿದವರು. ಇಂಗ್ಲಿಷ್ ಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು. ಇವರು ಶಿಕ್ಷಕ ಸಾಹಿತ್ಯ, ಕನ್ನಡ ಭಾಷೆಯ ಇಂಗ್ಲಿಷ್ ಕಾವ್ಯಗಳನ್ನು ಕನ್ನಡಕ್ಕೆ ಅನುವಾದಿಸಿದವರು. ಇವರು ಶಿಕ್ಷಣ, ಸಾಹಿತ್ಯ, ಕನ್ನಡ ಭಾಷೆಗೆ ಏಳಿಗೆಗಾಗಿ ಅಪರಿಮಿತ ಕೊಡುಗೆ ನೀಡಿದ್ದಾರೆ. ಬಿ.ಎಂ. ಶ್ರೀಕಂಠಯ್ಯನವರು ಜೀವನ ಮತ್ತು ಶಿಕ್ಷಣ. ಜನನ ಜನವರಿ 3, 1884 ಬೆಳ್ಳೂರಿನ ನಾಗಮಂಗಲದ ಮಂಡ್ಯ ಜಿಲ್ಲೆಯಲ್ಲಿ ಜನಿಸಿದರು. ತಂದೆ ತಾಯಿ ಮೈಲಾರಯ್ಯ ಮತ್ತು ಭಾಗೀರಥಮ್ಮ. ಶಿಕ್ಷಣ ಮೈಸೂರು ಮಹಾರಾಜ ಕಾಲೇಜಿನಲ್ಲಿ B.A. M.A. ಪದವಿ ಪಡೆದಿದ್ದಾರೆ. ಬಿ.ಎಂ. ಶ್ರೀಕಂಠಯ್ಯನವರ ವೃತ್ತಿ ಮತ್ತು ಸೇವೆ 1926ರಿಂದ 1930ರವರೆಗೆ ಮೈಸೂರು ವಿಶ್ವವಿದ್ಯಾಲಯದ ಕುಲಸಚಿವರಾಗಿದ್ದರು. 1938ರಿಂದ 1942ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿದ್ದರು. ಧಾರವಾಡ ಆರ್ಟ್ಸ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದರು. ಬಿ.ಎಂ. ಶ್ರೀಕಂಠಯ್ಯನವರ ಸಾಹಿತ್ಯ ಕೊಡುಗೆ ಗದಾಯುಧ ನಾಟಕ, ಅಶ್ವತ್ಥಾಮ, ಪಾರಸಿಕರು, ಕನ್ನಡದ ಬಾವುಟ, ಇಂಗ್ಲಿಷ್ ಗೀತೆಗಳು ಹಾಗೂ ಹೀಗೆ ಮುಂತಾದ ಕೃತಿಗಳನ್ನು ರಚಿಸಿದ್ದಾರೆ. ಬಿರುದು 1938ರಲ್ಲಿ ಮೈಸೂರಿನ ಮಹಾರಾಜರಿಂದ ರಾಜ ಸೇವಾ ಸತ್ತ ಬಿರುದನ್ನು ಪಡೆದಿದ್ದಾರೆ. ಬಿ.ಎಂ. ಶ್ರೀಕಂಠಯ್ಯನವರ ಬಗ್ಗೆ ಕಿರುಪರಿಚಯ ಮಾಡಲು ಅವಕಾಶ ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ತೊದಲಿ ನುಡಿದು ಮೊದಲ ತಾಯ ಹಾಲ ಕುಡಿದು, ಲಲ್ಲೆಯಿಂದ ತೊದಲಿ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಮಾತದಾವುದು, ಮಾತದಾವುದು. ಮೊದಲ ತಾಯ ಹಾಲ ಕುಡಿದು, ಲಲ್ಲೆಯಿಂದ ತೊದಲಿ ನುಡಿದು ಗೆಳೆಯರೊಡನೆ ಬೆಳೆದು ಬಂದ ಮಾತದಾವುದು, ಮಾತದಾವುದು, ಮಾತದಾವುದು. ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲೆರಡು ಕರುಳ ತಟ್ಟಿ, ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು. ಸವಿಯ ಹಾಡ ಕಥೆಯ ಕಟ್ಟಿ ಕಿವಿಯಲೆರಡು ಕರುಳ ತಟ್ಟಿ, ನಮ್ಮ ಜನರು ನಮ್ಮ ನಾಡು ಎನಿಸಿತಾವುದು. ನಮ್ಮ ಕವಿಗಳೆಂಬ ಕೋಡು ಕಲೆಗಾವುದು, ಕಲೆಗಾವುದು. ಬಿ.ಎಂ. ಶ್ರೀಯವರ ಹುಟ್ಟುಹಬ್ಬದ ಈ ದಿನ ನಾವೆಲ್ಲರೂ ಅವರನ್ನ ಸ್ಮರಣೆ ಮಾಡಿ ಅವರಿಗೆ ಗೌರವ ಸೂಚಿಸುವ ಸಲುವಾಗಿ ಸೇರಿದ್ದೀವಲ್ಲ, ಇದು ನಮ್ಮ ಸುಕೃತ. ಏಕೆಂದರೆ ಹೊಸ ಕನ್ನಡದ ಆರಂಭದ ದಿನಗಳಲ್ಲಿ ಶಕುಂತಲೆಯನ್ನು ಕಂಡವರು ಹೇಗೆ ಕೈ ಹಿಡಿದು ಕಾಪಾಡಿ ಬೆಳೆಸಿದ್ರು, ಆ ರೀತಿ ಕನ್ನಡವನ್ನು ಬೆಳೆಸಿದವರು ನಮ್ಮ ಬಿ.ಎಂ. ಶ್ರೀ. ನಮ್ಮ ಹೇಳಿಕೆ ಎಷ್ಟು ಹೆಮ್ಮೆ ಆಗುತ್ತೆ ಅಂದರೆ ಇದಕ್ಕೆ ಸಾಕಷ್ಟು ಕಾರಣ ಇದೆ. ಮೊದಲು ನಮ್ಮ ಕನ್ನಡವನ್ನು ಬೆಳೆಸಿದವರು ಅನ್ನೋ ಕಾರಣಕ್ಕೆ ನಮ್ಮ ಬಿ.ಎಂ. ಶ್ರೀ, ನಮ್ಮ ಜಿಲ್ಲೆಯ ಬೆಳ್ಳೂರಿನವರು ಅಂತ ನಮ್ಮ ಬಿ.ಎಂ. ಶ್ರೀ ಮತ್ತು ನಮ್ಮವರು ಅನ್ನುವಂಥ ಮತ್ತೊಂದು ಹೆಮ್ಮೆ.
ಯಾರೊಬ್ಬರಿಗಾದರೂ ನನ್ನ ದೇಶ, ನನ್ನ ಭಾಷೆ, ನನ್ನೂರು, ನನ್ನ ಜನ ಅನ್ನುವಂಥ ಮಮತೆ ವಾತ್ಸಲ್ಯ ಎಲ್ಲಿರುತ್ತೆ ಅಲ್ಲಿ ಅದನ್ನು ನಾವು ಬರೀತಾ ಹೋಗ್ತೀವಿ. ಅದೇ ರೀತಿ ಕನ್ನಡವನ್ನು ಎಲ್ಲರ ನುಡಿ ಅಂತ ಮಾತ್ರವಲ್ಲದೆ ನಮ್ಮ ನುಡಿ, ನನ್ನ ನುಡಿ ಅಂತ ಪ್ರೀತಿಸಿ ಅದನ್ನು ಮತ್ತಷ್ಟು ವೃದ್ಧಿಪಡಿಸುವ, ಬಲಪಡಿಸುವ ಕೆಲಸದಲ್ಲಿ BM ಶ್ರೀಯವರು ಅಡಿಪಾಯವನ್ನು ಹಾಕಿದಲ್ಲ, ಅದಕ್ಕಾಗಿ ನಾವು ಅವರನ್ನು ನೆನೆಯಬೇಕು. ಅದಕ್ಕಾಗಿ ಅವರನ್ನು ಆಚಾರ್ಯ ಪುರುಷ ಅಂತೀವಿ, ಕನ್ನಡದ ಕಣ್ವ ಅಂತೀವಿ. ಇಂಗ್ಲಿಷ್ನಲ್ಲಿ ಅವರು ಎಷ್ಟೇ ಪಾಂಡಿತ್ಯವನ್ನು ಪಡೆದಿದ್ದರೂ ಕೂಡ ನಮ್ಮ ಭಾಷೆಯಲ್ಲಿ ನಾವು ನುಡಿಯದಿದ್ದರೆ, ಎದೆಯ ಭಾಷೆಯಲ್ಲಿದೆ ಅದರಲ್ಲಿ ನಾವು ಪ್ರಸ್ತುತಪಡಿಸುವುದು ಹೆಚ್ಚು ಪ್ರಸಕ್ತವಾಗುತ್ತೆ ಮತ್ತು ಎದೆಯ ಭಾಷೆ ಎಲ್ಲರನ್ನ ತಲುಪುತ್ತದೆ ಅನ್ನುವ ಕಾರಣದಿಂದ ಅವರು ಕನ್ನಡವನ್ನು ಬಲಪಡಿಸುವ ಕೆಲಸವನ್ನು ಮಾಡಿದರು. ಅವರ ಇಂಗ್ಲಿಷ್ ಗೀತೆಗಳಿದೆ, ಅದು ಕನ್ನಡಕ್ಕೆ ಅನುವಾದಾಗ ಅದು ಇಂಗ್ಲಿಷಿನ ತರ್ಜುಮೆ ಆಗಲಿಲ್ಲ. ನಮ್ಮ ನೆಲದ ಹಣ್ಣಾಯಿತು, ನಮ್ಮ ನೆಲದ ಹಣ್ಣಾಯಿತು, ನಮ್ಮ ನೆಲದ ಹೂವಾಯಿತು. ಬೇರೆಲ್ಲಿತ್ತು ಇಂಗ್ಲಿಷ್ ಗೀತೆಗಳದ್ದು, ಆಂಗ್ಲ ಭಾಷೆ ಇತ್ತು. ಆದರೆ ಅದರ ಕಾಂಡ, ಬೇರು, ಚಿಗುರು, ಹಣ್ಣು, ಹೂವೆಲ್ಲ ಕನ್ನಡದಾಯಿತು. ಇಂತಹ ಕೆಲಸವನ್ನು ನಾವು ಮಾಡಬೇಕು. ಅದಕ್ಕೆ ಗಾಂಧೀಜಿ ಹೇಳ್ತಾರೆ, ಬೆಳಕು ಎಲ್ಲಿಂದ ಬಂದರೂ ಸರಿಯೇ, ನಾನು ನಿಂತ ನೆಲ ಕುಸಿಯುವಂತಿರಬಾರದು. ಎಲ್ಲಿಂದ ಬೆಳಕು ಬಂದರೂ ನಾವು ತಗೊಳ್ಬೇಕು, ಆದರೆ ಆ ಬೆಳಕಿನ ಪ್ರಖರತೆಯಲ್ಲಿ ನಾನು ನಿಂತ ನೆಲ ಕುಸಿದು ಹೋಗ್ಬಿಟ್ರೆ ನನ್ನ ನೆಲಕ್ಕೆ ನಾನು ಮಾಡುವಂಥ ಅಪಮಾನ ಅದು ಅಂತ. ಆ ರೀತಿ ಬೇರೆ ಕಡೆಯಿಂದ ಅದರ ಸತ್ವವನ್ನು ಪಡೆದು, ಹೇಗೆ ಅಂದರೆ ಸೂರ್ಯನ ಬೆಳಕು, ಗಾಳಿ, ನೀರು, ಮಣ್ಣಿನ ಸತ್ವ ಎಲ್ಲವನ್ನ ಹೀರ್ಕೊಂಡು ಬೇರು ಹೇಗೆ ಗಟ್ಟಿಯಾಗಿ ಫಲವನ್ನು ಕೊಡುತ್ತೋ ಹಾಗೆಯೇ ಎಲ್ಲ ಪ್ರಪಂಚದ ಎಲ್ಲ ಭಾಷೆಗಳ ಒಳ್ಳೆಯದನ್ನ, ಸತ್ವವನ್ನು ಗ್ರಹಿಸಿಕೊಂಡು ನಾವು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಅದನ್ನು ಬೇರೆಯವರಿಗೆ ತಿಳಿಸಿದಾಗ ಅದು ಉಂಟು ಮಾಡುವ ಪ್ರಭಾವ ಏನಿದೆ ಅದು ನಿಜಕ್ಕೂ ನಮ್ಮ ಮನಸ್ಸಿಗೆ ಆನಂದವನ್ನು ಕೊಡುತ್ತೆ, ನಮ್ಮ ಬುದ್ಧಿಯನ್ನು ವಿಕಾಸ ಮಾಡುತ್ತೆ. ಅದಕ್ಕೆ ಜನನಿ ಜನ್ಮಭೂಮಿಶ್ಚ ಜಾಹ್ನವಿ ಚ ಜನಾರ್ದನಃ ಜನಕಃ ಪಂಚಮಶ್ಚೈವ ಜಕಾರಃ ಪಂಚದುರ್ಲಭ ಅಂತ ಹೇಳ್ತಾರೆ. ಅಂದರೆ ನಮ್ಮ ಜನನಿ ಯಾರು, ಈ ಭಾರತ ಮಾತೆಯ ಜೊತೆಗೆ ನಮ್ಮ ಕನ್ನಡ ಮಾತೆ, ನಮ್ಮ ಕನ್ನಡ ಭಾಷೆ. ಈ ಭಾಷೆ ಏನಿದೆ ಅದನ್ನು ನಾವು ಎಷ್ಟು ಪ್ರೀತಿ ಮಾಡ್ತೀವೋ ಅಷ್ಟು ಬೆಳೆಯುತ್ತೆ. ಈ ಪ್ರೀತಿ ಅನ್ನೋದಕ್ಕೆ ಒಂದು ಮಾತಿದೆ, ನಾವು ಯಾವುದೋ ಒಂದು ಗಿಡವನ್ನು ನೋಡಿದಾಗ ತುಂಬ ಚೆನ್ನಾಗಿದೆ, ಹೂ ಇರುತ್ತಲ್ಲ, ಅದನ್ನು ಕಿತ್ತು ಬಿಟ್ಟರೆ ಅದು ಪ್ರೀತಿ ಅಲ್ಲ, ಅದಕ್ಕೆ ನೀರೆರೆದು ಮತ್ತಷ್ಟು ಪೋಷಣೆ ಕೊಡುವುದು ಪ್ರೀತಿ. ಆ ರೀತಿ ಅವರು ಕನ್ನಡವನ್ನು ಪ್ರೀತಿಸಿದ್ರು. ನಾವಿವತ್ತು ಏನು ಮಾಡ್ತಾ ಇದ್ದೀವಿ? ಈ ಪ್ರಶ್ನೆಯನ್ನು ನಾವು ಇವತ್ತು ಕೇಳಿಕೊಳ್ಳೇಬೇಕಾಗಿದೆ. ಏಕೆಂದರೆ ಆಂಗ್ಲ ಭಾಷೆ ಇಲ್ಲದಿದ್ದರೆ ನಾವು ಬದುಕುವುದಕ್ಕೆ ಸಾಧ್ಯವಿಲ್ಲ ಎನ್ನುವಂತಹ ಭ್ರಮೆಯಲ್ಲಿ ಬದುಕ್ತಿದ್ದೀವಲ್ಲ, ಇಂತಹ ಸಂದರ್ಭದಲ್ಲಿ BM ಶ್ರೀಯವರು ಎಷ್ಟು ಹೋರಾಟವನ್ನು ಕೊಟ್ಟರು ಕನ್ನಡವನ್ನು ಕಟ್ಟಲಿಕ್ಕೆ, ಬೆಳೆಸಲಿಕ್ಕೆ. ಅವರ ಹುಟ್ಟುಹಬ್ಬದ ದಿನ ನಾವು ಒಂದಿಷ್ಟು ಏನಾದರೂ ರೆಸಲ್ಯೂಷನ್ಸ್ ನಮ್ಮ ಮನಸ್ಸಿನಲ್ಲಿ ಮಾಡಿಕೊಳ್ಳದೆ ಹೋದರೆ ಹುಟ್ಟುಹಬ್ಬದ ಆಚರಣೆ ನಿಜಕ್ಕೂ ವ್ಯರ್ಥ ಆಗುತ್ತೆ. ರಾಜ್ಯೋತ್ಸವದ ಸಂದರ್ಭದಲ್ಲಿ ನವೆಂಬರ್ 1ನೇ ತಾರೀಕು ಎಲ್ಲರಿಗೂ ಕನ್ನಡ ಅಂದರೆ ಇದ್ದಕ್ಕಿದ್ದ ಹಾಗೆ ಚಿಮ್ಮಿ ಬಿಡುತ್ತೆ ಪ್ರೀತಿ. ತದನಂತರ ಮಾಮೂಲಿಯಾಗಿ ಮಲ್ಕೊಳ್ಳುತ್ತೆ. ನಿತ್ಯೋತ್ಸವವಾಗಬೇಕು ಅಂತ ನಿಸಾರ್ ಅಹಮದ್ ಅದಕ್ಕೆ ಹೇಳಿದ್ದು. ನಿತ್ಯೋತ್ಸವ ಎಂದರೆ ಪ್ರತಿನಿತ್ಯದ ಆಚರಣೆಗಳಲ್ಲಿ, ನಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಯಾವಾಗ ನಾವು ಬಳಸ್ತೀವೋ ಆಗ ಭಾಷೆ ಬೆಳೆಯುತ್ತೆ. ಎಲ್ಲ ಭಾಷೆಯನ್ನು ನಾವು ಕಲಿಯೋಣ, ಖಂಡಿತ ಕಲಿಬೇಕು. ರವೀಂದ್ರನಾಥ ಠಾಕೂರ್ ಅದಕ್ಕೆ ಒಂದು ಕಡೆ ಹೇಳ್ತಾರೆ, ಪೂರ್ವ ಪಶ್ಚಿಮ ಸಂಸ್ಕೃತಿಗಳ ಮಿಲನವಾಗಬೇಕು, ವಿಶ್ವ ಕಲ್ಯಾಣವಾಗಬೇಕು ಅಂತ. ಎಲ್ಲ ಸಂಸ್ಕೃತಿಗಳ ಮಿಲನವಾಗಬೇಕು ಅಂದ್ರೇನು, ನಮ್ಮ ನೆಲದ ಈ ಮಣ್ಣಿನ ವಾಸನೆ ಏನಿದೆ ಅದನ್ನು ಕಳೆದುಕೊಳ್ಳದ ಹಾಗೆ, ಈ ಬೇರು ಅಲುಗಾಡದ ಹಾಗೆ ಬೇರೆ ಎಲ್ಲವನ್ನು ನಾವು ಸ್ವೀಕರಿಸಬೇಕು. ನಮಗೆ ಬೇರೆ ಬೇರೆ ಭಾಷೆಯ ನೆರವು ಬೇಕು. ಯಾತಕ್ಕಾಗಿ? ನಮ್ಮ ಭಾಷೆಯನ್ನು ಅವರಿಗೆ ತಿಳಿಸ್ಲಿಕ್ಕಾಗಿ, ನಮ್ಮ ಭಾಷೆಯನ್ನು ಬೆಳೆಸಲಿಕ್ಕಾಗಿ. ಅದನ್ನು ಬಿಟ್ಟು ಬೇರೆ ಭಾಷೆ ಮಾತ್ರ ಬೇಕು ನನಗೆ, ನಾನು ಇಂಗ್ಲಿಷ್ ಮಾತಾಡಿದ್ರೆ ಮಾತ್ರ ನನಗೆ ಗೌರವ ಹೆಚ್ಚು ಎನ್ನುವಂತಹ ಭ್ರಮೆ ಏನಿದೆ ಅದನ್ನು ನಾವು ಮೊದಲಿಡಬೇಕು. ನೀವು ನಮ್ಮ ಬ್ಯಾಂಕಲ್ಲಿ ಬಂದರೆ ಕೆಲವು ಸರ್ತಿ ನನಗೆ ಆಶ್ಚರ್ಯ ಆಗುತ್ತೆ. ಕೊನೆಗೆ ಹೋಗಿ ಅಂತ ಹೇಳಿದ್ರೆ ನಾನು ಸಾಧ್ಯವಾದಷ್ಟು ಕನ್ನಡ ಪದಗಳನ್ನು ಬಳಸಲಿಕ್ಕೆ ಇಷ್ಟಪಡ್ತೀನಿ. ದೀಪ ಹಾಕಿ, ಫ್ಯಾನ್ ಹಾಕಿದ್ವಿ, ಮೇಡಮ್ ಲೈಟ್ ಆನ್ ಅಂತ ಹೇಳ್ತಿಲ್ಲ, ದೀಪ ಹಾಕಿ ನಿಂತೀರಾ ಅಂತ ಆಶ್ಚರ್ಯ ಪಡ್ತಾರೆ. ನಮ್ಮ ಭಾಷೆಯಲ್ಲಿ ಮಾತಾಡೋದು ಯಾವ ಅವಮಾನ ನಮಗೆ? ನಮ್ಮ ಭಾಷೆಯಲ್ಲಿ ಮಾತನಾಡೋದು ಅವಮಾನ ನಾವು ಯಾವಾಗ ತಿಳ್ಕೊಳ್ತೀವೋ ಅವತ್ತು ಕನ್ನಡ ಸತ್ತೋಗ್ಬಿಡುತ್ತೆ. ಅದನ್ನು ಉಳಿಸಬೇಕಾಗಿತ್ತು ನಮ್ಮ ಧರ್ಮ. ಕೊನೆಗೆ ಹೋಗಿ ಅಂತ ಹೇಳಿದ್ರೆ ಲಾಸ್ಟ್ ಮೇಡಮ್ ಅಂತ ಹೇಳ್ತಾರೆ. ಅಂದರೆ ನಮ್ಮ ಭಾಷೆನ ಅರ್ಥ ಮಾಡ್ಕೊಳ್ಳಿಕ್ಕೆ ನಮಗೆ ಬೇರೆ ಭಾಷೆ ನೆರವು ಬೇಕಾಗಿಲ್ಲ.
ದೊಡ್ಡ ದೊಡ್ಡ ಬೇಡ, ಎನ್ಸೈಕ್ಲೋಪೀಡಿಯಾ ಅಂತೀವಲ್ಲ ಅಂತಹದ್ದೆಲ್ಲ ನಮಗೆ ಗೊಡವೆ ಬೇಡ. ತುಂಬ ಸರಳವಾದ ಪ್ರತಿನಿತ್ಯ ಬಳಸುವಂತಹ ಕೊನೆ ಅನ್ನೋ ಪದಕ್ಕೆ ಲಾಸ್ಟ್ ಅಂತ ಕೇಳ್ತಾರಲ್ಲ, ಅವಾಗ ನಿಜಕ್ಕೂ ಸಿಟ್ಟು ಬರಬೇಕಾ ಬೇಡವಾ ನಮಗೆ? ದಿನನಿತ್ಯದ ನಮ್ಮ ಭಾಷೆಯಲ್ಲಿ ಕೂಡ ನಾವು ಆದಷ್ಟು ಇಂಗ್ಲಿಷ್ ಪದಗಳನ್ನೇ ಬಳಸ್ತಾ ಹೋಗ್ತೀವಲ್ಲ, ಅದನ್ನ ಯಾಕೆ ನಾವು ಕಡಿಮೆ ಮಾಡಲ್ಲ? ಅದನ್ನ ದ್ವೇಷ ಇದೆ ಅಂತಲ್ಲ, ನಮ್ಮ ಭಾಷೆ ಮೇಲೆ ಪ್ರೀತಿ ಇದೆ ಅಂತ ತೋರಿಸಲಿಕ್ಕೆ. ಅದನ್ನೇ ಹೇಳ್ತಾರೆ BMC ಅವರು. ಬೇರೆ ಪಕ್ಕದ ಮನೆ ತಾಯಿ ರೇಷ್ಮೆ ಸೀರೆ ಉಟ್ಕೊಂಡಿದ್ದಾಳೆ ಅಂದ್ಬಿಟ್ಟು ಅವಳು ನಮ್ಮ ಅನ್ನಕ್ಕಾಗಲ್ಲ. ನಮ್ಮಮ್ಮ ಹರಿದೋಗಿರೋ ಕಾಟನ್ ಸೀರೆ ಉಟ್ಕೊಂಡು ನಮ್ಮಮ್ಮ ಅಂತ ನಮ್ಮಮ್ಮನ್ನೇ ಕರೆಯೋದು. ರೇಷ್ಮೆ ಸೀರೆ ಉಟ್ಕೊಂಡು ನಮ್ಮ ಅನ್ನಲ್ಲ. ಅಥವಾ ಯಾರೋ ರಾಷ್ಟ್ರಪತಿಗಳನ್ನೋ ಅಥವಾ ಪ್ರಧಾನಮಂತ್ರಿಗಳನ್ನೋ ನಾವು ನಮ್ಮ ತಂದೆ ನಮ್ಮ ತಾಯಿ ಕೇಳಲ್ಲ. ನಮ್ಮ ತಂದೆ ಯಾರು, ನಮ್ಮ ತಾಯಿ ಯಾರು, ನಾವು ಅವರನ್ನೇ ಅಂತೀವಿ. ಅಂದ್ರೆ ನಮಗೆ ಯಾವುದು ಆಶ್ರಯವನ್ನು ಕೊಟ್ಟು ನಮ್ಮನ್ನು ರಕ್ಷಿಸ್ತಿದೆಯೋ ಅದನ್ನು ಪ್ರೀತಿಸಬೇಕಾದದ್ದು ನಮ್ಮ ಆದ್ಯ ಕರ್ತವ್ಯ, ನಮ್ಮ ನಿಜವಾದ ಕರ್ತವ್ಯ ಗುಣವಾಗಬೇಕು. ಕೇವಲ ಬುದ್ಧಿಯಿಂದ ಬರುವಂಥದ್ದಲ್ಲ, ಅದು ರಕ್ತದಲ್ಲಿ ಬರಬೇಕು. ನಮ್ಮ ಭಾಷೆ ಅನ್ನುವುದು ಯಾವಾಗ ಆ ಪ್ರೀತಿ ರಕ್ತದಲ್ಲಿ ಬರುತ್ತೋ ಆಗ ಇಂತಹ ಪುಣ್ಯ ಸ್ಮರಣೀಯರ ದಿನಾಚರಣೆಗಳಿಗೆ ನಿಜವಾದ ಅರ್ಥ ಬರುವುದು. ನಾನು ಆ್ಯಕ್ಚುಲಿ ಆ ಮಕ್ಕಳು ಬರ್ಕೊಂಡು ಬಂದಿದ್ದ ಹಾಡುಗಳಲ್ಲ, ಆ ಹಾಡಿನ ಮೊದಲು ಹೇಳಬೇಕು ಅಂದ್ಕೊಂಡಿದ್ದೆ. ಮೊದಲು ತಾಯ ಹಾಲ ಕುಡಿದು ನಲ್ಲೆಯಿಂದ ತೊದಲು ನುಡಿದು ಕೆಳೆಯರೊಡನೆ ಬೆಳೆದು ಬಂದ ಮಾತನಾಡುವುದು, ನಲ್ಲಿಯೊಲವ ತೆರೆದು ತಂದ ಮಾತನಾಡುವುದು, ಸವಿಯ ಹಾಳ ಕಥೆಯ ಕಟ್ಟಿ ಕಿವಿಯಲೆರೆದು ಕರುಳ ತಟ್ಟಿ ನಮ್ಮ ಜನರು ನಮ್ಮ ನಾಡು ಎನಿಸ್ತಾವುದು, ನಮ್ಮ ಕವಿಗಳೆಂಬ ಕೋರು ತಲೆಗಳು ಆಗುವುದು. ಅಂದರೆ ನಮಗೆ ತಾಯಿಯ ಹಾಲು ಕುಡಿಯುವಾಗಲೇ ಬಂದಂತಹ ಭಾಷೆ ಯಾವುದು? ನಮ್ಮಮ್ಮ ಯಾವುದು ಮಾತಾಡ್ತಿದ್ದೋ ಅದು ಯಾವುದೇ ಭಾಷೆ ಇರಲಿ. ತಮಿಳರಿಗೆ ಅದು ತಮಿಳು ತಾಯಿ ಭಾಷೆ, ತೆಲುಗರಿಗೆ ಅದು ತೆಲುಗು ತಾಯಿ ಭಾಷೆ, ನಮಗೆ ನಮ್ಮ ಕನ್ನಡ ಭಾಷೆ. ಹಾಗೆ ಮೊದಲ ತಾಯಿ ಹಾಲು ಕುಡಿದು ತೊದಲು ನುಡಿಯಾಡಿದ್ದು ಯಾವ ಭಾಷೆಯಲ್ಲಿ? ನಾವು ನಮ್ಮ ಭಾಷೆಯಲ್ಲಿ. ಅಂಥ ಭಾಷೆಯನ್ನು ನಾವು ಯಾಕೆ ಬಿಟ್ಕೊಳ್ಬೇಕು? ನಮ್ಮ ಭಾಷೆ ಹಾಳಾಗಲಿಕ್ಕೆ ನಾವು ಕಾರಣ ಆದರೆ ನಮ್ಮಂಥ ಕೃತಜ್ಞರು ಯಾರಿರಲಿಲ್ಲ. ನಮ್ಮ ಕೃತಜ್ಞತೆ ಇರಬೇಕಾದ ಯಾವುದರಲ್ಲಿ? ನಾವು ಬೆಳೆದು ಬಂದ ಹಾದಿಯನ್ನು ಮರಿಬಾರದು. ಆ ದಾರಿಯನ್ನು ನೆನಪಿಟ್ಕೊಂಡು ಹೊಸ ಹೊಸ ದಾರಿಯತ್ತ ಹೊರಡುವಾಗಲೂ ಕೂಡ ಈ ಜನಪದ ಹೇಳ್ತಾರಲ್ಲ, ತೊಟ್ಟಿಲ ಹೊತ್ಕೊಂಡು ತೌರು ಬಣ್ಣ ಉಟ್ಕೊಂಡು ಅಪ್ಪ ಕೊಟ್ಟೆಮ್ಮೆ ಹೊಡ್ಕೊಂಡು ತೌರ ತಿಕ್ಕಿ ತಿರುಗಿ ನೋಡ್ಯಾಳು. ಗಂಡನ ಮನೆಗೆ ಹೋಗುವಾಗ ತಿರುಗಿ ನೋಡೋದು ಯಾವುದು? ತಿಕ್ಕಿ ತೌರು ಮನೆ ಎಲ್ಲಿದೆ ಅಂತ ನೋಡ್ತಾರಲ್ಲ. ನಮ್ಮ ತೌರು ಮನೆ ಯಾವುದು? ನಮ್ಮ ಕನ್ನಡ ಭಾಷೆ, ಕನ್ನಡ ನಾಡು. ಇದನ್ನು ನಾವು ಯಾವತ್ತೂ ಮರಿಬಾರದು. ನಾವು ಎಲ್ಲಿ ಹೋದರೂ ನಮ್ಮ ನೆಲದ ತಂಪೇನಿದೆ. ಈಗ ಮೊದಲ ಮಳೆ ಕೇಳ್ತೀವಲ್ಲ, ಬೇಸಿಗೆ ಸುಟ್ಟು ಹೋಗ್ತಾ ಇರುತ್ತೆ. ಮೊದಲ ಮಳೆ ಬಂದಾಗ ಎಂಥ ತಂಪು ಬರುತ್ತಲ್ಲ, ಅದರ ಸರಿ ನಾವು ಬೇರೆ ಯಾವುದಾದ್ರೂ ಓಡರ್ಗೆ ಪರ್ಫ್ಯೂಮ್ಗೆ ಬರಲಿಕ್ಕೆ ಸಾಧ್ಯನ? ಇಲ್ಲ. ಆರ್ಟಿಫಿಷಿಯಲ್ ನ್ಯಾಚುರಲ್. ಆದ್ದರಿಂದ ನಮ್ಮ ಭಾಷೆಯಿಂದ ಅದನ್ನು ಉಳಿಸುವತ್ತ ಬೆಳೆಸುವತ್ತ ನಾವು ಯಾವತ್ತೂ ಹೆಜ್ಜೆಯನ್ನು ಹಾಕಬೇಕು. ನಿಮ್ಮೆಲ್ಲರ ಜೊತೆ ಹಂಚಿಕೊಳ್ಳಲಿಕ್ಕೆ ಒಂದು BMC ಅವರ ಕಮಲದ ಒಂದು 4 ಸಾಲುಗಳನ್ನು ತಂದಿದ್ದೇನೆ. ಇವರು ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿದ್ದಾರೆ. ಕಾಗುಣಿತದಲ್ಲಿ ಏರಿಸಿ ಹಾರಿಸಿ ಕನ್ನಡದ ಒತ್ತಕ್ಷರಗಳು ಬೇಕೇ ಇಲ್ಲ, ಇಳಿ ಬೇಕೇ ಇಲ್ಲ. ಇಲ್ಲಿಗೆ ನಾವು ಹೇಗೆ ಬಳಸಬಹುದು ಎನ್ನುವುದಕ್ಕೆ ಒಂದು ವಿಶಿಷ್ಟವಾದ ಪ್ರಯೋಗವನ್ನು ಮಾಡಿದ್ದಾರೆ. ಅದನ್ನು ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಷ್ಟು ದೊಡ್ಡದಾಗಿ ತೆಗೆದಿದ್ದೇನೆ. ಒಂದೊಂದು ಪದವನ್ನು ನೋಡ್ತಾ ಹೋಗಿ ವಿಶಿಷ್ಟವಾಗಿ ಪ್ರಯೋಗವನ್ನು ಮಾಡಿದ್ದಾರೆ. ಈ ಪ್ರಯೋಗವನ್ನು ನಾವು ಯಾಕೆ ಅನುಸರಿಸಬಾರದು ನೋಡಿ, ವಿಶಿಷ್ಟವಾಗಿದೆ. ಇದನ್ನು ಇರ್ತೀನಿ ಮುಗಿದ ಮೇಲೆ ಆಸಕ್ತಿ ಇದನ್ನು ನೋಡಬಹುದು. ಪುಟ್ಟ ಪುಸ್ತಕದಲ್ಲಿ ಎಲ್ಲರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಎಲ್ಲರೂ ಜೆರಾಕ್ಸ್ ಮಾಡಿಸ್ಕೊಂಡು ಬಂದಿದ್ದೀನಿ. ನಮ್ಮ ನೆಲದ ಒಬ್ಬ ಕನ್ನಡ ಪ್ರೀತಿಯ ಕನ್ನಡದ ತಂದೆ ಇದನ್ನ ಪ್ರಯೋಗ ಮಾಡೋದಕ್ಕೆ ಆರಂಭ ಮಾಡಿದಾಗ ನಾವು ಯಾರು ಅವರಿಗೆ ಒತ್ತಾಸೆಯನ್ನು ಕೊಡಲಿಲ್ಲ ಅಂತ ನನಗೆ ಅನಿಸುತ್ತೆ. ಈ ರೀತಿ ಮಾಡಬಹುದು. ಎಲ್ಲರೂ ಒಗ್ಗೂಡಿ ಒಂದು ಪ್ರಯತ್ನವನ್ನು ಮಾಡಿದರೆ ಯಾತಕ್ಕೆ ಇದು ಸಾಧ್ಯವಿಲ್ಲ? ಹೊಸದೊಂದು ಹೆಜ್ಜೆಗೆ ನಾವು ಹೊರಡು ದಾರಿಯತ್ತ ನಿಂತಾಗ ಹೊಸದರ ಪ್ರಯೋಗದತ್ತ ನಾವು ಮನಸ್ಸು ಮಾಡಬಹುದು ಎನ್ನುವುದಕ್ಕೆ ಇದು ಸಾಕ್ಷಿ. ಕನ್ನಡದ ಕಣ್ವರು ಕನ್ನಡವನ್ನ ಈ ರೀತಿ ಕೂಡ ಬರೆಯಬಹುದು ಅಂತ ತೋರಿಸಿದ್ದಾರೆ. ಇದರಲ್ಲಿ ಎಷ್ಟು ಜನಕ್ಕೆ ಇದು ಗೊತ್ತಿದೆ ಅಂತ ಗೊತ್ತಿಲ್ಲ. ಧರಣಿ ಸರ್ಗೆ, ತೈಲೂರು ವೆಂಕಟಕೃಷ್ಣ ಅವರಿಗೆಲ್ಲ ಖಂಡಿತ ಗೊತ್ತೇ ಇರುತ್ತೆ. ಶ್ರೀಪಾದ ಇವರಿಗೆಲ್ಲ ಗೊತ್ತಿದೆ. ಇವರು ನೋಡಿ ಇದನ್ನ ನೋಡಿಕೊಂಡೇ ಬೆಳೆದಂಥವರು. ಅವರಿಗೆ ಸಾಹಿತ್ಯದ ಜ್ಞಾನ ತುಂಬ ಇದೆ. ಆದರೆ ನಮ್ಮಂಥ ಸಾಮಾನ್ಯರಿಗೆ ಇದು ಗೊತ್ತಿಲ್ಲ. ಈ ರೀತಿ ಕೂಡ ಒಮ್ಮೆಯಾದರೂ ಪ್ರಯೋಗ ಮಾಡಬಹುದೇ ಅಂತ ಒಂದು ಆಸೆಯಿಂದ ನಾನು ತಂದಿದ್ದೇನೆ. ಇದನ್ನ ಇಲ್ಲೇ ವೇದಿಕೆಯಲ್ಲೇ ಬಿಟ್ಟಿದ್ದೇನೆ. ಕಾರ್ಯಕ್ರಮದ ನಂತರ ಆಸಕ್ತರು ಇದನ್ನ ನೋಡಬಹುದು.
ಇಂದಿನ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಹಿರಿಯರಿಗೂ ನನಗೆ ಈ ಅವಕಾಶಕ್ಕಾಗಿ ನಾನು ಅನಂತ ವಂದನೆಗಳನ್ನು ಅರ್ಪಿಸಿ, ನಮ್ಮ ಭಾಷೆಯ ಅಳಿವು ಉಳಿವು ನಮ್ಮ ಕೈಲಿದೆ. ದಯವಿಟ್ಟು ನಮ್ಮ ಕನ್ನಡವನ್ನು ನಾವು ಪ್ರೀತಿಸೋಣ. ನಮ್ಮ ಮನೆಯನ್ನು, ನಮ್ಮ ಪೇರೆಂಟ್ಸ್ನ, ನಮ್ಮ ಅಣ್ಣ ತಮ್ಮಂದಿರನ್ನ, ನಮ್ಮ ಅಕ್ಕ ತಂಗಿಯರನ್ನ, ನಮ್ಮ ಜನವನ್ನು ನಾವೇ ಪ್ರೀತಿಸ್ತಿದ್ರೆ ಬೇರೆಯವರು ಪ್ರೀತಿಸಬೇಕು ಅಂತ ನಾವು ಹೇಗೆ ನಿರೀಕ್ಷೆ ಮಾಡಬಹುದು? ಹಾಗಾಗಿ ನಮ್ಮ ಭಾಷೆಯ ಬಗ್ಗೆ ನನಗೆ ಹೆಮ್ಮೆ ಇರಲಿ. ಇಂದಿನ ಈ ಶುಭ ಸಂದರ್ಭದಲ್ಲಿ BM ಶ್ರೀ ಅವರ ಹುಟ್ಟುಹಬ್ಬದ ದಿನದಂದು ನಾವು ಒಂದಿಷ್ಟು ಮನಸ್ಸು ಮಾಡೋಣ. ಕನ್ನಡಕ್ಕಾಗಿ ಒಂದೆರಡು ಹೆಜ್ಜೆಗಳನ್ನು ಹೆಚ್ಚು ಇಡೋದಕ್ಕೆ ಪ್ರಯತ್ನ ಮಾಡೋಣ ಅಂತ ಈ ಮಾತುಗಳನ್ನು ಕೇಳಲಿಕ್ಕೆ ನಿಮ್ಮೆಲ್ಲರಿಗೂ ಕನ್ನಡನವರ ಇಂಗ್ಲಿಷ್ ಗೀತೆಗಳ ಕವನ ವಾಚನ. ಕವಿತೆ ಬಿಂಕದ ಸಿಂಗಾರಿ. ಚಿಮ್ಮುತ್ತ ನೆರಿಯಲು ಬನದಲ್ಲಿ ಬಂದಳು ಬಿಂಕದ ಸಿಂಗಾರಿ. ಹೊಮ್ಮಿದ ಹಸುರಲ್ಲಿ ಮೆರೆಯಿತು ಹಕ್ಕಿ ಕುರಳಿನ ದನಿದೋರಿ. ಹೇಳಲೆ ಹಕ್ಕಿ ಚೆಲುವನು ಸಿಕ್ಕಿ ನನಗೆ ಮದುವೆಯೊಂದು. ಆಡಿಬಿಬ್ಬರು ಕೇರಿಯ ಸುತ್ತಿ ಹೆಗಲಲ್ಲಿ ಗೊತ್ತೊಂದು. ಹಕ್ಕಿಗೆ ಹೇಳೆ ಹೊಸರೆಯ ಮಂಚವ ಸಿಂಗರಿಸುವರಾರು. ಸೊಕ್ಕಿನ ಹೆಣ್ಣೆ ಮಣ್ಣಲ್ಲಿ ಕುಡಿಯಲು ಆಳದೆ ತೆಗೆಯುವರು. ಅಳವಿಯ ಮುಳ್ಳಲ್ಲಿ ಮಿಂಚಿನ ಹುಳುಗಳು ಪಂಚಲು ಹಿಡಿಯುವವು. ಗಿಡಗಳ ಹೊಳ್ಳಿನ ಗೂಬೆಗಳೆಲ್ಲ ಬಾ ಹಸಿಗೆ ಎನ್ನುವವು. ಧನ್ಯವಾದಗಳು. ಮಾತಾಡೋ ಅಭ್ಯಾಸ ಇಲ್ಲ. ಚಾನಲ್ ದಯವಿಟ್ಟು ಕಾರ್ಯವಾಗಿ ಬ್ಯಾನ್ ಚೇರ್ ಆಗಿದ್ದರಿಂದ ಎಲ್ಲೂ ಯಾರಿಗೂ ನಾನು ಕರ್ಸಿಲ್ಲ. ಸೊ ಅವ್ರ ಮೇಲೆ ಗೌರವ ಯಾಕಂದ್ರೆ ನಮ್ಮ ಮೆಷಿನ್ ಅವರು ಕಡೆಯಿಂದ ನಮ್ಮ ಉದ್ಯೋಗ ಪ್ರಾರಂಭವಾಯಿತು. 25 ವರ್ಷದಿಂದ ನಮಗೆ ಪ್ರತಿಕೆಯ ಅವಕಾಶ ಬಂತು. ಹಾಗಾಗಿ ಅವ್ರ ಮೇಲೆ ಗೌರವ ಹೇಳ್ತೀನಿ. ನಾನು ಕೇಳುಗನಾಗಿ ಮಾತಾಡ್ತಿಲ್ಲ. BM ಬಗ್ಗೆ ನಮ್ಮನ್ನೆಲ್ಲ ಕವಿ ನಮ್ಮ ಒಳ್ಳೆಯ ಅವರ ಆದರ್ಶಗಳನ್ನು ತತ್ವಗಳನ್ನು ಅಳವಡಿಸ್ಕೊಳ್ಳೋಣ ಮತ್ತು ಅವರ ಆದರ್ಶಗಳನ್ನು ಕೂಡ ಬದಲಾವಣೆ ಕೇಳ್ತಾರೆ ಮಾತು ತಮ್ಮ ಜೀವನವನ್ನೇ ಅರ್ಪಿಸಿದರು. ತಾವು ಸಂಪಾದನೆ ಮಾಡಿ ದುಡ್ಡು, ಕಾಸು, ಅಧಿಕಾರ ಎಲ್ಲವನ್ನು ಕನ್ನಡಕ್ಕೆ ಕೊಟ್ಟು ದೆಹಲಿ ನನಗೆ ದೂರ, ನಮ್ಮ ಕನ್ನಡ ನಾಡಿನ ಹಳ್ಳಿಗಳು ನನಗೆ ಹತ್ತಿರ ಅಂತ ಭಾವಿಸಿದಂತಹ ಬೆಂಗಳೂರು ಮೈಲಾರಿಗೆ ಶ್ರೀಕಂಠಯ್ಯನವರನ್ನ ಎಲ್ಲ ಕನ್ನಡಿಗರು ಅವರ ತಂದೆ ತಾಯಿಗಳನ್ನು ನೆನ್ಕೊಂಡಂಗೆ ನೆನ್ಕೋಬೇಕು. ಇಲ್ಲದೆ ಹೋದರೆ ನಮ್ಮ ಅಪ್ಪ ಅಮ್ಮನಿಗೆ ಮಾಡಿದಂಥ ದ್ರೋಹ ನಾವು ಮಾಡಿದಂಗಾಗ್ತದೆ. ಶ್ರೀಕಂಠಯ್ಯನವರ ಎಷ್ಟು ಕಷ್ಟಗಳನ್ನು ಅನುಭವಿಸಿದರು ಅಂದರೆ, ಮದ್ರಾಸ್ನಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಯಾಗಿತ್ತು. ಆ ಸಮ್ಮೇಳನದಲ್ಲಿ TT ಕೈಲಾಸಂ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಕನ್ನಡ ಧ್ವಜ ಹಾರಿಸಬೇಕು ಅಂತ ಪಾಠದ ಹಗ್ಗವನ್ನು ಎಳೆದಾಗ ಇಡೀ ಧ್ವಜವೇ ಕೆಳಗೆ ಬಿದ್ದೋಯ್ತು. ಅಲ್ಲಿದ್ದ ಎಲ್ಲ ವಿದ್ವಾಂಸರುಗಳು ಏನೋ ಅಚಾತುರ್ಯವಾಗಿದೆ, ಕನ್ನಡ ಧ್ವಜವೇ ಕೆಳಗೆ ಬಿದ್ದೋಗಿದೆ ಅಂತ ವ್ಯಾಕರಣ ತೀರ್ಥರಾಗಿದ್ದಾಗ 2 ದಿವಸ ಕಳೆದ ಮೇಲೆ ಒಂದು ಸುದ್ದಿ ಬಂತು. ಕನ್ನಡದ ಕಣ್ಣು ಆಚಾರ್ಯ BM ಶ್ರೀ ಅವರು ಧಾರವಾಡದಲ್ಲಿ ಹೃದಯಾಘಾತದಿಂದ ಸತ್ತಿದ್ದಾರೆ. ಅಂದರೆ ಕನ್ನಡ ಧ್ವಜವನ್ನೇ ಸೃಷ್ಟಿ ಮಾಡಿ ಕನ್ನಡಿಗರ ಕೈಗೆ ಧ್ವಜವನ್ನು ಕೊಟ್ಟು ಮಹಾಚೇತನಕ್ಕೆ ಆ ಕನ್ನಡ ತಾಯಿಗೆ ತನ್ನ ಧ್ವಜವನ್ನು ಭೂಮಿಗೆ ಹಾಕಿ ನಾನು ನಿನಗೆ ಅಶ್ವತರ್ಪಣ ನೀಡುತ್ತಿದ್ದೇನೆ ಅಂತ ಹೇಳ್ತಾರೆ. ಇಂತಹ ಘಟನೆ ಯಾವ ಕನ್ನಡ ಹಿರಿಯರಿಗೂ ಸಂದಿಲ್ಲ. BM ಶ್ರೀ ಅವರು ತುಮಕೂರು ಜಿಲ್ಲೆ ಸಂಪಿಗೆಯಲ್ಲಿ ತವರಿನಲ್ಲಿ, ತಾಯಿಯ ತವರಿನಲ್ಲಿ ಹುಟ್ಟಿದ್ರು. ಅವರು ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ ಅಂತಾನೆ ಹೆಸರಾಗ್ತಾರೆ. ಅವರ ತಂದೆ ಶ್ರೀರಂಗಪಟ್ಟಣದಲ್ಲಿ ಬಹುದೊಡ್ಡ ವಕೀಲರು, ಸಾಕಷ್ಟು ಹಣಕಾಸು ಇತ್ತು ಅವರಿಗೆ. ಶ್ರೀರಂಗಪಟ್ಟಣದಲ್ಲಿ ಬಾಲ್ಯವನ್ನು ಮುಗಿಸಿ ಮೈಸೂರಿನಲ್ಲಿ ಪ್ರೌಢಶಾಲೆ ವಿದ್ಯಾಭ್ಯಾಸ ಮಾಡಿ ಬೆಂಗಳೂರಿನಲ್ಲಿ
ಮಗನಿಗೆ ನನ್ನ ಮಗ ಡಾಕ್ಟರ್ ಆಗಬೇಕು ಅಂತ ಭಾಳ ಇಷ್ಟಪಟ್ಟಿರ್ತಾರೆ. ಆದರೆ ದೇವರು ಅವರ ಕನ್ನಡ ಸೇವೆಗೋಸ್ಕರನೇ ಹುಟ್ಟಿರ್ತಾರೆ. ಅಲ್ಲಿಂದ ಮದ್ರಾಸ್ ಹೋಗ್ತಾರೆ. ಮದ್ರಾಸ್ನಲ್ಲಿ MA ಇಂಗ್ಲೀಷ್ ಮತ್ತು ಲಾ ಕಾನೂನು ಪದವಿಯನ್ನು ಗಳಿಸ್ತಾರೆ. ಆ ಮದ್ರಾಸ್ನಲ್ಲಿ ಕನ್ನಡ ಅವರ ಜೊತೆ ಸೇರಿಕೊಂಡು ಒಂದೆರಡು ಕನ್ನಡದ ಅಲ್ಲಿದ್ದಂಥ ಕೆಲವರು ಕನ್ನಡ ಸ್ನೇಹಿತರುಗಳ ಜೊತೆಗೆ ಕನ್ನಡ ಅಭ್ಯಾಸ ಮಾಡಿ ಸಮುದ್ರದ ದಂಡೆಯಲ್ಲಿ ಕೂತು ದಿನ ಸಾಯಂಕಾಲ ನನ್ನ ಕನ್ನಡ ನಾಡನ್ನು ಹೇಗೆ ಕಟ್ಟಬೇಕು, ನಾನು ಈ ಕನ್ನಡಿಗರಿಗೆ ಕನ್ನಡದ ಬಗ್ಗೆ ಅಭಿಮಾನ ಹೇಗೆ ಮೂಡಿಸಬೇಕು, ಈ ಕನಸುಗಳನ್ನು ಕಾಣ್ತಾರೆ. ಹಾಗೆ ಕಾಣ್ತಾ ಬಂದು ಅಲ್ಲಿ ಅವರು ಲಾ ಪದವಿಯನ್ನು ಮತ್ತು ಇಂಗ್ಲೀಷ್ MAಯನ್ನು ಪಡಿತಾರೆ. ದುರಂತ ಅಂದರೆ ಕನ್ನಡ ನಾಡಿನಲ್ಲಿ ಕನ್ನಡ ಓದಲಿಕ್ಕೆ ಅವಕಾಶ ಇರಲಿಲ್ಲ. ನಾವು ಭಾಳ ದೊಡ್ಡದಾಗಿ ಹೇಳ್ತೀವಿ ಕನ್ನಡ ಕನ್ನಡ ಕನ್ನಡ. ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇಂಗ್ಲೀಷ್ ಮಾತ್ರ ಓದೋಕ್ಕೆ ಅವಕಾಶ ಇರುತ್ತೆ, ಕನ್ನಡ ಓದಲಿಕ್ಕೆ ಅವಕಾಶ ಇಲ್ಲ. BA ಓದೋಕ್ಕೂ ಅವಕಾಶ ಇರಲಿಲ್ಲ. ಅಂತಹ ಸಂದರ್ಭದಲ್ಲಿ BMC ಅವರು ಇಂಗ್ಲೀಷ್ ಉಪನ್ಯಾಸಕರಾಗಿ ಮೈಸೂರಿಗೆ ಕೇವಲ 25ನೇ ವರ್ಷಕ್ಕೆ ಬರ್ತಾರೆ. ಬಂದಾಗ ಅವರ ಹೃದಯದಲ್ಲಿ ಕನ್ನಡ ಇದೆ, ಮಾತಿನಲ್ಲಿ ಇಂಗ್ಲೀಷ್ ಇದೆ. ಕನ್ನಡ ಮತ್ತು ಇಂಗ್ಲೀಷ್ ಭಾಷೆ ಎರಡೂ ಭಾಷೆಗಳಲ್ಲಿ ಅವರು ಮಾಸ್ಟರ್ ಡಿಗ್ರಿ ಪಡೆದಿರ್ತಾರೆ, ಸ್ನಾತಕೋತ್ತರ ಪದವಿ ಪಡೆದಿರ್ತಾರೆ. ಸರ್ಕಾರ ಅವರಿಗೆ ಇಂಗ್ಲೀಷ್ ಪ್ರಾಧ್ಯಾಪಕ ಅಂತ ಹುದ್ದೆ ಕೊಟ್ಟಿರ್ತಾರೆ. ಇವರು ಒಂದೇ ಒಂದು ಇಂಗ್ಲೀಷ್ ಪ್ರಾಧ್ಯಾಪಕನಾಗಿ ಸಂಬಳ ತಗೊಂಡು ಕನ್ನಡ ಪಾಠ ಮಾಡ್ತಾ ಇದ್ದಾರೆ. ಆಗಿನ ಯುವಕರವರು ಇವತ್ತು ನಾವೇನೋ ಮಂಡ್ಯ ಎಲ್ಲ ಕಡೆ ಹೋಗ್ತಿದ್ವಿ, ಪುಟ್ಟಪ್ಪ 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 ಅಂತ. ಈ ಪುಟ್ಟಪ್ಪನ ದೊಡ್ಡಪ್ಪ ಮಾಡಿದ್ರೆ ಯಾರು ಅಂದ್ರೆ ನಮ್ಮ BMC ಅವರು. ಇಂಗ್ಲೀಷ್ ಗೀತೆಗಳನ್ನು ಬರೆಯೋದಕ್ಕೆ KV ಪುಟ್ಟಪ್ಪನವರು ಆಸಕ್ತಿ ತೋರಿದಾಗ ಅವ್ರನ್ನ ಕರ್ಕೊಂಡು ಇಂಗ್ಲೀಷ್ನಲ್ಲಿ ಬೇಡ ಕನ್ನಡದಲ್ಲಿ ಬರೀ, ಕನ್ನಡದಲ್ಲಿ ತುಂಬ ಅವಕಾಶಗಳಿದೆ, ಬೆಳಿಬೋದು, ನಾವು ಬೆಳೆಸ್ಬೇಕು, ನಮ್ಮ ಭಾಷೆ, ನಮ್ಮ ಹಳ್ಳಿಯ ಭಾಷೆ, ನಮ್ಮ ಜನರ ಭಾಷೆ ಅಂತೇಳಿ ತುಂಬ ಜನಗಳನ್ನು ಒಂದು ಭೀಮೆ ಕಟ್ತಾರೆ. ಮಾಸ್ತಿ, SV ರಂಗಣ್ಣ, TP ರಾಜರತ್ನಂ, ಇಂಥ ದೊಡ್ಡ DVG ಇಂಥವರೆಲ್ಲರೂ ಬಳಗ ಕಟ್ಟಿಕೊಂಡು ತುಂಬ ಜನನ ವಿದ್ಯಾರ್ಥಿಗಳನ್ನು ಪ್ರೇರೇಪಣೆ ನೀಡಿ ಕನ್ನಡಕ್ಕೆ ಒಂದು ದೊಡ್ಡ ಪಡೆಯನ್ನೇ ಕಟ್ಟಿಕೊಡ್ತಾರೆ. ಅವರೆಲ್ಲರಿಗೂ ಕನ್ನಡದ ದೀಕ್ಷೆ ಕೊಡ್ತಾರೆ. ಫೀಸ್ ಕಟ್ಟಕ್ಕೆ ಬಿಟ್ಟಿದ್ದೇವನ್ನಾಗ ಅವೇ ಫೀಸ್ ಕಟ್ತಾರೆ, ಪುಸ್ತಕ ಕೊಡಿಸ್ತಾರೆ. ಎಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅಂತ ಹೇಳಿದ್ರೆ ಇವತ್ತು ಕನ್ನಡ ಸಾಹಿತ್ಯ ಲೋಕದಲ್ಲಿ ದೊಡ್ಡ ದಿಗ್ಗಜಗಳಾಗಿ ನಡೀತಾ ಇರ್ತಕ್ಕಂಥ ಎಲ್ಲರೂ ಕೂಡ BMC ಅವರ ಶಿಷ್ಯರೇ. ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರು, ಅವ್ರನ್ನ ಒಮ್ಮೆ ಭೇಟಿ ಮಾಡಿದ್ದೆ ನನ್ನನ್ನು ನಮ್ಮ ಸೋದರ ಇಲ್ಲಿ ಇರಬೇಕು, ನಮ್ಮ ಧರ್ಮೇಂದ್ರಯ್ಯನವರು ಕನ್ನಡದ ಕಾರ್ಯಕ್ರಮ 10 ವರ್ಷ ದೀಕ್ಷೆ ಕೊಟ್ಟಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ 79ರಿಂದ 89 ಸಾಹಿತ್ಯ ಪರಿಷತ್ನ ಕಾರ್ಯದರ್ಶಿಯಾಗಿದ್ದಾಗ ಎಲ್ಲ ಹಿರಿಯರನ್ನು ಭೇಟಿ ಮಾಡೋ ಒಂದು ಅವಕಾಶ ಕೊಟ್ಟಿದ್ದರು. ಮಾಸ್ತಿ ಅವರನ್ನ ಭೇಟಿ ಮಾಡಿದ್ದಾಗ ಬೆಂಗಳೂರು ಕಾರ್ಪೊರೇಷನ್ ಕ್ಲಬ್ಬಲ್ಲಿ ಅವರು ಸ್ಪೀಟ್ ಆಗ್ತಾ ಇದ್ದಾಗ ಅವ್ರ ಜೊತೆ ನಾನು ಕೂತಿದ್ದೆ. 3 ಗಂಟೆಗೆ ಗೊತ್ತಿಲ್ಲ, 4 ಗಂಟೆಗೆ ಅವ್ರ ಮನೆಗೆ ಹೋದಾಗ BMC ಅವರು ಏನೇನು ಮಾಡಿದ್ರು, ಆ ಪುಣ್ಯಾತ್ಮ ಅವನ್ನ ನೆನ್ಕೋಬೇಕು ನಾವು ಅಂತ ಹೇಳಿ ಮಂಡ್ಯಕ್ಕೆ ಅವ್ರು ಕರ್ಕೊಂಬರಕ್ಕೆ ಹೋಗಿದ್ದೆ. ಕಾರಣ ಏನಂದರೆ ಸಂಭಾವನೆ ಅಂತ ಇವತ್ತೇನು ಅಭಿನಂದನಾ ಗ್ರಂಥಗಳು ನಾವು ಹೇಳ್ತೀವ, ಆ ಅಭಿನಂದನಾ ಗ್ರಂಥಗಳನ್ನ ಪ್ರಾರಂಭ ಮಾಡಿದ್ದು BMC ಅವರಿಗೆ ಅವ್ರ ಶಿಷ್ಯರು ಏನು ಮೂರ್ತಿರಾಯರು ಅಂಥವರೆಲ್ಲರೂ ಕೂಡ ಅವ್ರಿಗೆ ಮಾಡಿ ಸಂಭಾವನೆ ಅಂತ ಒಂದು ಅಭಿನಂದನಾ ಗ್ರಂಥ ಮಾಡಿಕೊಡ್ತಾರೆ. ಕನ್ನಡದ ಅಭಿನಂದನಾ ಗ್ರಂಥಕ್ಕೆ BMC ಅವರಿಗೆ ನೀಡಿದಂಥ ಸಂಭಾವನಾ ಗ್ರಂಥ ಕನ್ನಡ ಸಾರಸ್ವತ ಲೋಕಕ್ಕೆ ಮೊಟ್ಟ ಮೊದಲ ಗ್ರಂಥವಾಗ್ತದೆ. ಆ ಗ್ರಂಥವನ್ನು ಮರುಮುದ್ರಣ ಮಾಡಿ ಮಂಡ್ಯದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಒಂದು ಕಾರ್ಯಕ್ರಮ ನಡೆಯಿತು. ಆ ಕಾರ್ಯಕ್ರಮಕ್ಕೆ ಅವರನ್ನು ಕರೆಯನ್ನು ತಂದಿದ್ದೆ. ನಾನು 46 ವರ್ಷಕ್ಕೆ ಹಿಂದಕ್ಕೆ ಹೋಗ್ತೀನಿ. ನನ್ನಲ್ಲಿ ಕನ್ನಡ ವಿಪರೀತ ಜೋರಾಗ್ಬಿಟ್ಟಿದ್ದ ಯುವಕ, ಬಹಳ ತುಂಬ ಜೋರಾಗಿದ್ದೆ. ಇವತ್ತಿನ ಕಡಿಮೆ ಇಲ್ಲ ಅಂತ ಓದಿದ್ದೀನಿ. ಆವತ್ತಿನ ಉತ್ಸಾಹ ನೋಡಿದ್ರೆ ಧರಣಿ ಬ್ಯಾಂಕಲ್ಲಿರೋರು ನನ್ನನ್ನು ಹೇಳೋರಿಗೆ ಹೋಗಿ ಎಲ್ಲರೂ ನೋಡ್ಕೊಂಬ ಅಂತ ಎಲ್ಲರೂ ಭೇಟಿ ಮಾಡವೆ, ಭೇಟಿ
ಮೇಂಟೈನ್ ಮಾಡಿದೆ, ಮಾಸ್ತಿ ಮೇಂಟೈನ್ ಮಾಡಿದೆ, ಏನು ನೋಡ್ತೀರೋ KS ನರಸಿಂಹಂ ಎಲ್ಲರೂ ನಮ್ಮದೇ ಬರೋರು. ಅವರೆಲ್ಲರೂ ಕೂಡ BMC ಅವರ ಕೆಲಸ ಕಾರ್ಯಗಳನ್ನು ಹೇಳ್ತಾ ಇದ್ದಾಗ ಇಷ್ಟೆಲ್ಲೇ ಕೆಲಸ ಮಾಡ್ತಾರೆ ನಮ್ಮ ಶ್ರೀಯವರು ಅಂತ ಸಂತೋಷ. ಅವರು ಏನು ನೋಡ್ತೀರ ಅಂತ ನಮ್ಮ ಮನೆಯಲ್ಲಿ ಅವರು ಶಿಕ್ಷರು ನಮ್ಮ ಕೆ ಹನುಮಂತಯ್ಯನವರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದವರು, ಕನ್ನಡ ಸಂಸ್ಕೃತಿ ಇಲಾಖೆಯನ್ನು ಹುಟ್ಟಕ್ಕಾಗ್ತವರು, ಮಹಾಭಾರತ ರಾಮಾಯಣಗಳನ್ನು ಕನ್ನಡದಲ್ಲಿ ಶಾಸ್ತ್ರಿ ಜನಕ್ಕೆ 2 ರೂಪಾಯಿ 1 ರೂಪಾಯಿ ಮಾರಾಟ ಮಾಡಿದಂಥವರು. ಅವರ BMC ಅವರ ಹೇಗೆ ಪಾಠ ಮಾಡ್ತಾ ಇದ್ರು ಅಂತ ಹೇಳೋರು. ಮಹಾರಾಜ ಕಾಲೇಜಲ್ಲಿ 400 ಜನ ಸೇರುವಂಥ ದೊಡ್ಡ ದೊಡ್ಡ ಹಾಲು. ಆ ದೊಡ್ಡ ಹಾಲಲ್ಲಿ BMC ಹೇಗೆ ಬರ್ತಿದ್ರು ಅಂದರೆ ಮಹಾರಾಜರು ಬಂದಂಗೆ ಬರೋ. ತುಂಬ ಚೆನ್ನಾಗಿದ್ರು ನೋಡೋಕೆ. ಅವರು ಕೆಂಪಿದ್ರು, ಹಿಂಗೆ ಚೆನ್ನಾಗಿ ತಿರುಗಿದ್ರೆ ರಕ್ತ ಬರ್ತಿದ್ರು ಅನ್ನೋದಿದ್ರು. ಅಷ್ಟು ಚೆನ್ನಾಗಿತ್ತು BMC. 2 ಕಣ್ಣು ಸಾಲ ಫೋಟೋವೇ. ಒಳ್ಳೆ ಮೈಸೂರು ಪೇಟ, ಜರಿ ಪೇಟ, ಉದ್ದವಾದ ಕರಿ ಫೋಟೋ, ಬಿಳಿ ಪೈಜಾಮ, ಮೈಸೂರು ಮಹಾರಾಜರು ನೀಡಿದ್ದಂಥ ಕನ್ನಡ ಸೇವೆಗಾಗಿ ನೀಡಿದ್ದಂಥ ರಾಜಸೇವಾಸಕ್ತ ಅಂತ ಗಂಡಬೇರಣ್ಣನ ಒಂದು ಪದಕ ಇಷ್ಟು ಹಾಕೊಂಡು ಭಕ್ತಿಲಿಲ್ಲ. ಅವರು ಎದೆ ಎತ್ತಿ ಅವರು ಬರ್ತಾ ಇದ್ರೆ ಟಪ್ ಟಪ್ ಅಂತ ಆ ಬೂಟಿನ ಶಬ್ದಕ್ಕೆ ವಿದ್ಯಾರ್ಥಿಗಳೆಲ್ಲ ನಿಂತ್ಕೊಂಡ್ಬಿಡೋರು ಆ ಕಡೆ ಈ ಕಡೆ. ಆಗ ನಿಂತ್ಕೊಂಡು ಅವರು ಸ್ವಾಗತಿಸಿ ಮೈಸೂರು ಮಹಾರಾಜ ಕಾಲೇಜಿಗೂ ಇದೆ, ಅಲ್ಲಿ ಆನರ್ಸ್ ಕಾಲೇಜಿನ ದೊಡ್ಡ ಹಾಲ್ಗಳು, ಅಲ್ಲಿ ಅವರು ಎಲ್ಲ ಹುಡುಗರುಗಳು ನಿಂತ್ಕೊಳ್ಳೋರು. ಒಳಗೋಗಿ ನುಗ್ಗುಗಳು ಅವ್ರು ಪಾಠ ಕೇಳಕ್ಕೆ. ಆಗಿನ ಕಾಲದಲ್ಲಿ ಇಂಗ್ಲಿಷ್ ಪ್ರೊಫೆಸರ್ಸ್ಗಳಿದ್ರು, ಈಗಲ್ಟನ್, ಮೆಕಂಟಾಶ್, ರಾಲೋ ಇಂಥ ಬೃಹಸ್ಪತಿಗಳೆಲ್ಲ ಅಲ್ಲಿದ್ರು. ಅವ್ರಿಗೆ ನಾಚಿಕೆ BMC ಪಾಠ ನಾನು ಮೇಟ್ರ್ ಪಾಠ ಕೇಳೋದು ಅಂತ ಕಿಕ್ಕಿ ಸದ್ದಿ ಬಾಲು ಸದ್ದಿ ನಿಂತ್ಕೊಂಡು ಪಾಠ ಕೇಳೋರು. ಇವರು BMC ಬರ್ತಿದ್ದ ಒಂದು ಚೀಟಿ ಇಲ್ಲ, ಯಾವುದೂ ಇಲ್ಲ ಅವ್ರ ಹತ್ರ. ಬಂದು ನಿಂತ್ಕೊಂಡಂಗೆ ಶೇಕ್ಸ್ಪಿಯರನ ಬಗ್ಗೆ ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ತಿಳಿದವರು ಯಾರು ಅಂದರೆ BMC ಕಂಠಯ್ಯ. ಅಷ್ಟು ಚೆನ್ನಾಗಿ ಶೇಕ್ಸ್ಪಿಯರನ ನಾಟಕಗಳು, ಕಾವ್ಯಗಳ ಬಗ್ಗೆ ತಿಳ್ಕೊಂಡಿರ್ತಾರೆ. ಅವರು ಶೇಕ್ಸ್ಪಿಯರನ ನಾಟಕಗಳಲ್ಲಿ ದುರಂತ ಚೆನ್ನಾಗಿ ಒಬ್ಬ ಪಿನ್ ಡ್ರಾಪ್ ಸೈಲೆಂಟ್ ಒಬ್ಬರು ಮಾತಾಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಹೇಳೋರು. ಅವರು ಇಂಗ್ಲಿಷ್ ಮಾತನಾಡುವಾಗ ಅಪ್ಪಿತಪ್ಪಿಯೋ ಒಂದು ಕನ್ನಡ ಶಬ್ದವನ್ನು ಬಳಸ್ತಿರ್ಲಿಲ್ಲ. ಇಂಗ್ಲಿಷಲ್ಲಿ ಇಂಗ್ಲಿಷೇ. ಇಷ್ಟೆಲ್ಲ ಬಿಡಿ ಒಂದು ಕಾರ್ಡಲ್ಲಿ BMC ಕಂಠಯ್ಯ ಅಂತ ಕಪ್ಪಿನ ಕಲ್ಬಾರ್ದು ವಿಸಿಟಿಂಗ್ ಕಾರ್ಡ್ ಕೊಡೋರು. ವಿಸಿಟಿಂಗ್ ಕಾರ್ಡ್ ಇವತ್ತೇನು ವಿಸಿಟಿಂಗ್ ಕಾರ್ಡ್ ಬರೋಕ್ಕೆ ಬೆಲೆ ಇದೆ, ಅದನ್ನು ಜಾರಿಗೆ ತಂದವರು ಅವರು ಕನ್ನಡದಲ್ಲಿ BMC ಕಂಠಯ್ಯ ಕನ್ನಡ ಉಪನ್ಯಾಸಕ ಅಂತ ಬರೆದು ಕೊಡೋರು. ಅಷ್ಟು ಚೆನ್ನಾಗಿ ಅವರು ಕನ್ನಡವನ್ನು ಮಕ್ಕಳಿಗೆ ದಾರಿ ಇರೋರು. ಎನ್ನೆ ತಾಯಿ ಕನ್ನಡದಲ್ಲಿ ಮಾತಾಡಿ, ನೀವು ಕಡೆಯಲ್ಲಿ ಸಕ್ಕರೆ ಅಥವಾ ನೀವು ಅಪಾಯ ಆಗಿದೆ ಏನಾದರೂ ಅಮ್ಮ ಅಂತೀರಿ ಹೊರತು ಓ ಮೈ ಗಾಡ್ ಅನ್ನೋದಿಲ್ಲ. ಇದೇ ಹೇಳೋರು. ಏಟ್ ಬಿದ್ದಾಗ ನಾವು ಯಾರನ್ನು ಕರಿತೀವಿ? ಅಮ್ಮ ಅಂತ ಕರಿತೀವಿ. ನಿಮ್ಮ ಅಮ್ಮ ನೀವು ಜ್ಞಾಪಿಸ್ಕೊಳ್ಳಿ, ಜ್ಞಾಪಿಸ್ಕೊತಾರೆ. ನನ್ನ ತಾಯಿ ಭಾರತ ಮಾತೆಯ ಸುಪುತ್ರಿ, ಕನ್ನಡ ತಾಯಿ. ಅವಳಿಗೆ ಬೇಕಾರ ಹಾಕೋಣ, ಅವಳನ್ನು ಸಿಂಗಾರ ಮಾಡೋಣ, ಅವಳನ್ನು ಮೆರೆಸೋಣ, ಕನ್ನಡ ನಾಡಿನಲ್ಲೆಲ್ಲ ಮೆರೆಸೋಣ ಅಂತೇಳಿ ಬಹಳಷ್ಟು ಶ್ರಮಪಟ್ಟರು. ಇಲ್ಲಿದ್ದ ಅವರು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಇದ್ದಾಗ ರಿಜಿಸ್ಟ್ರಾರ್ ಆಗ್ತಾರೆ. ರಿಜಿಸ್ಟ್ರಾರ್ ಆದಾಗ BA ಆನರ್ಸ್ ಕನ್ನಡದಲ್ಲಿ BA ಆನರ್ಸ್ ತೆಗಿತಾರೆ. ಕನ್ನಡ MA ತರಗತಿ ಹೊತ್ತು ಬರ್ತಾರೆ. ಆವತ್ತಿನ ಇಂಗ್ಲೀಷರು ನಿಮ್ಗೆ ಅವಕಾಶ ಕೊಡೋದಿಲ್ಲ ಅಂತಾರೆ. ನಾವು ಸಂಬಳವೇ ಬೇಡ, ನನಗೆ ನಾನು ಪಾಠ ಮಾಡ್ತೀನಿ, ನಾವು ಹುಡುಗರನ್ನ ಕಳಿಸ್ತೀನಿ ಅಂತಾರೆ. ಸಂಬಳ ತಗೊಂಡಿದ್ದೇನೆ, ಏನನ್ನೂ ಬಯಸ್ತಿದ್ದೇನೆ, ಕನ್ನಡವನ್ನು ತಾರೆ ಮಕ್ಕಳು ಕನ್ನಡ ತಾರೆ ಎಷ್ಟು ಜನ ಇದ್ದಾರೆ ಇವತ್ತು ದಿವಸ ಕನ್ನಡವನ್ನು ಪಾಠ ಮಾಡ್ತಾರೆ. ರಿಜಿಸ್ಟ್ರಾರ್ ಆಗಿ ಅಲ್ಲಿದ್ದ ವೈಸ್ರಾಯ್ ಅವರೆಲ್ಲರೂ ಅಲ್ಲಿ ಸಿಂಡಿಕೇಟ್ ಸಭೆಯಲ್ಲಿ ಮಾತಾಡುವಾಗ ಆಗ್ತಿದೆ ಅಂತ ಹೇಳ್ತಿರ್ತಾರೆ. ಇವರು ಏನಪ್ಪ ಈ ಕನ್ನಡವನ್ನು ಗಲಾಟೆ ನಮಗೆ ಅಂತ ಹೇಳ್ತಿರ್ತಾರೆ ಎಲ್ಲರೂ ಕೂಡ. ಆದರೂ ಗಲಾಟೆ ಮಾಡಿ ಯಾರು ಏನೇ ಅನ್ನಿ ಕನ್ನಡವನ್ನು ಜಾರಿಗೆ ತರುತ್ತಿದ್ದಾರೆ. ಅಲ್ಲಿಂದ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಓದುತ್ತಿದ್ದೆ. ನಾವು ಕನ್ನಡ ಭಾಷಾಂತರ ಅಭ್ಯಾಸ ಮಾಡುವಾಗ ಅಮ್ಮ ನಾಯಕರು ನಮ್ಮನ್ನು ಡಿಕ್ಷನರಿ ಕೊಟ್ಟರು 40 ಹುಡುಗರಿಗೆ, ಬರೀ 6 ರೂಪಾಯಿ ಅವತ್ತೊಂದರಿಗೆ.
ಆ ಡಿಕ್ಷನರಿನ ನಾವು ಯಾರು ಕೈಯಲ್ಲಿ ಎತ್ತಕ್ಕಾಗೋದು, ಅಷ್ಟು ಭಾರವಾದ ಪುಸ್ತಕ, ಕನ್ನಡದ ಇಂಗ್ಲೀಷ್ ಕನ್ನಡ ಡಿಕ್ಷನರಿ. ಅದಕ್ಕೆ ಸಂಪಾದಕರಾಗಿದ್ದರು ನಮ್ಮ BMC ನಮ್ಮ ಮಕ್ಕಳಿಗೆ ಡಿಕ್ಷನರಿ ಪದಕೋಶ ಕೊಡೋಣ ಅಂತ ಒಂದು ಡಿಕ್ಷನರಿ ತಗೊಂಡ್ಕೊಟ್ಟು. ಅಷ್ಟೇ ಅಲ್ಲ, ನಮ್ಮ ಕನ್ನಡ ಸಾಹಿತ್ಯ, ಕನ್ನಡ ಕವಿಗಳು, ಕನ್ನಡಕ್ಕಾಗಿ ದುಡಿದಂಥವರು ಎಲ್ಲರನ್ನು ಚಿಕ್ಕ ಚಿಕ್ಕ ಪುಸ್ತಕಗಳು, ಸಣ್ಣ ಸಣ್ಣ ಪುಸ್ತಕಗಳು ಮಾಡಿ ಪ್ರಚಾರೋಪನ್ಯಾಸ ಮಾಡಿ ಅಂದ್ಬಿಟ್ಟು ಹಳ್ಳಿಗೆ ಹೋಗಿ ಎಲ್ಲರಿಗೂ ಮಾರಾಟ ಮಾಡಿದ್ರು. ಸಣ್ಣ ಸಣ್ಣ ಪುಸ್ತಕಗಳು ಯಾವ ದುಡ್ಡು. ಅವತ್ತು ನಾನು ವಿದ್ಯಾರ್ಥಿಯಾಗಿ ತಗೊಂಡಾಗ ಬರೀ 6 ಪೈಸೆ ಅದಕ್ಕೆ 6 ಪೈಸೆ ಕೊಟ್ಟು ಒಂದು 100 ಪುಸ್ತಕ ತಗೊಂಡಿದ್ದೀನಿ. ನನ್ನ ಹತ್ರ ಅಷ್ಟು ಖುಷಿ. ಪಂಪ, ರನ್ನ, ಜನ್ನ, ಕುಮಾರವ್ಯಾಸ ಎಲ್ಲರ ಬಗ್ಗೆ ಪುಸ್ತಕಗಳು, ಸಣ್ಣ ಪ್ರತಿಭಾವಂತರು ಬರೆದಂಥ ಪುಸ್ತಕಗಳನ್ನ ನಾವು ಪ್ರಚಾರಕ್ಕೆ ತಂದರು. ಅಷ್ಟೇ ಅಲ್ಲ, ಅವರು ಮೈಸೂರು ವಿಶ್ವವಿದ್ಯಾಲಯ ಬಿಟ್ಟ ಮೇಲೆ ಅಲ್ಲಿಂದ ಅವರು ವಯಸ್ಕರ ಶಿಕ್ಷಣ ಸಮಿತಿ ಅಧ್ಯಕ್ಷರಾಗ್ತಾರೆ. ಆ ವಯಸ್ಕರ ಶಿಕ್ಷಣ ಸಮಿತಿಗೆ ಅವರ ಹತ್ರ ಒಂದು ಆಸ್ತಿನ ಕಾರು ಇರುತ್ತೆ, ಹಳೆ ಕಾರು. ರಂಗಪ್ಪ ಅಂತ ಒಬ್ಬ ಡ್ರೈವರು. ರಂಗಪ್ಪ, ಇವತ್ತು ಎಲ್ಲಿಗೆ ಹೋಗ್ಬೇಕು ಅಂತ ಹೇಳ್ತಾರೆ. ಬುದ್ಧಿ ದೊಡ್ಡಬಳ್ಳಾಳಿಗೆ ಹೋಗೋದು ನಡೀತಾನೆ. ನನ್ನ ಕಚೇರಿ ಕೆಲಸ ಎಲ್ಲ ಮುಗಿಸಿ ನಾವೆಲ್ಲ ಹೊರಡ್ತೀವಿ ಮನೆಗೆ. ಅವ್ರ ಮನೇನೂ ಯೋಚನೆ ಮಾಡ್ಬೋದಲ್ಲ, ಅವ್ರ ಮನೆ ವಿಚಾರ ಆಮೇಲೆ ಹೇಳ್ತೀವಿ. ದೊಡ್ಡಬಳ್ಳಾಳಿಗೆ ಅಲ್ಲಿ ಹೋಗಿ ಆ ರೈತರನ್ನೆಲ್ಲ ಕೂಡಿಸ್ಕೊಂಡು ಪಂಚಾಯತಿ ಕಟ್ಟೆನ ಎಲ್ಲ ಒಂದು ಕಡೆ ಕುಮಾರವ್ಯಾಸನ ಬಗ್ಗೆನೋ, ಪಂಪನ ಬಗ್ಗೆನೋ, ಯಾರೋ ಕನ್ನಡ ಕವಿಗಳ ಬಗ್ಗೆ ಎಷ್ಟೊತ್ತು ಅಂತಿಲ್ಲ, ಟೈಮ್ ಇಲ್ಲ. ರಾತ್ರಿ 12 ಆಗೋದು, 1 ಆಗೋದು, 2 ಆಗೋದು, ಅಲ್ಲಿವರೆಗೆ ಕನ್ನಡ ಪ್ರಚಾರ ಮಾಡಿ ಆ ರೈತರ ಮನೆಯಲ್ಲಿ ಅವ್ರು ಕೊಡ್ತಿದ್ರಲ್ಲ, ಅವರೇ ಕಾಳ ಮುದ್ದಿಯೋ ಅಥವಾ ಕನ್ನಡನ ಏನೋ ತಿಳ್ಕೊಂಡು ಬರ್ತಿರ್ತಾರೆ. ಕನ್ನಡ ಕಟ್ಟಿದ್ದೀವಿ ನಾವು BMC. ಇದಾದಮೇಲೆ ಮೈಸೂರು ಇದಕ್ಕೆ ಬೆಂಗಳೂರು ಹೋಗ್ತಾರೆ. ಬೆಂಗಳೂರು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಉಪಾಧ್ಯಕ್ಷರಾಗ್ತಾರೆ. ಉಪಾಧ್ಯಕ್ಷರಾದಾಗ ಕನ್ನಡ ಸಾಹಿತ್ಯ ಆಗ ಬೆಳೀತಾ ಇರುತ್ತೆ. ಅಲ್ಲಿ ಶಾಶ್ವತ ನಿಧಿಗೆ ಅಂತ 1000 ರೂಪಾಯಿ ಕೊಡ್ತಾರೆ. ಕರೆಂಟ್ ಇರಲಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ಗೆ, 200 ರೂಪಾಯಿ ಕೊಟ್ಟು ಕರೆಂಟ್ ತಂದು ಕೊಡ್ತಾರೆ. ಲೈಟ್ಗಳೆಲ್ಲ ಹಾಕಿರ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಕನ್ನಡಕ್ಕೆ ಒಂದು ಮುದ್ರಣಾಲಯ ಮಾಡಬೇಕು ಅಂತಾರೆ. ಆ ಮುದ್ರಣಾಲಯಕ್ಕೋಸ್ಕರ ಮೈಸೂರು ಮಹಾರಾಜರು 5,000 ರೂಪಾಯಿ ಕೊಟ್ಟರೆ ಇವ್ರು ಯಾರು ಹೇಳಬೇಡಿ, ನಾನು 6,000 ಕೊಡ್ತೀನಿ ಅಂತ 6,000 ರೂಪಾಯಿ ಕೊಡ್ತಾರೆ. 6,000 ರೂಪಾಯಿ ಕೊಟ್ಟು ಒಂದು ಅಚ್ಚುಕೂಟ ಅಲ್ಲಿ ಸ್ಥಾಪನೆ ಮಾಡ್ತಾರೆ. ಅಚ್ಚುಕೂಟಕ್ಕೆ ಇವತ್ತು ಅದೇ ಹೆಸರಿದೆ, BMC ಅಚ್ಚುಕೂಟ ಅಂತ. ಅಷ್ಟೊಂದು ಅದ್ಭುತವಾಗಿ, ಅಷ್ಟೇ ಅಲ್ಲ, ಕನ್ನಡದ ಮಕ್ಕಳಿಗೆ ಸುಲಭವಾಗಿ ಕನ್ನಡವನ್ನು ಕಲಿಸಬೇಕು, ಕನ್ನಡ ವಿಚಾರ ತಿಳಿಸಬೇಕು ಅಂತ ಕನ್ನಡ ನುಡಿ ಅಂತ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾರೆ. ಅದು ಈಗಲೂ ಬರ್ತಾ ಇದೆ, ಕನ್ನಡ ನುಡಿ. ಅಷ್ಟೇ ಅಲ್ಲ, ಕನ್ನಡದ ಮಕ್ಕಳಿಗೆ ಕಾವ, ಜಾಣ, ವಿದ್ವತ್ ಅಂತ ಪರೀಕ್ಷೆಗಳನ್ನು ಪ್ರಾರಂಭ ಮಾಡ್ತಾರೆ. ಈಗ ಪರೀಕ್ಷೆಗಳು ನಡೀತಾ ಇದೆ. ಕನ್ನಡ ಬಾವುಟ ಅಂತ ಕನ್ನಡದ ಹಾಡುಗಳನ್ನು ಜೊತೆ ಮಾಡಿ ಎಲ್ಲರ ಕೈಗೆ ಬಾವುಟವನ್ನು ಕೊಡೋಲ್ಲ, ಹಾಡುಗಳು ಕೊಡ್ತಾರೆ. ಅಷ್ಟೆಲ್ಲ ಮಾಡಿದಂಥ BMC ಅವರು ಇನ್ನು ಸಾಹಿತ್ಯ ಕ್ಷೇತ್ರಕ್ಕೆ ಏನೇನು ಕೆಲಸ ಮಾಡಿದ್ರು ಭಾಳ ಕಡಿಮೆ ಅವ್ರು ಬರೆದಿದ್ದು. 724 ಪುಟ ಅವ್ರು ಬರೆದಿಲ್ಲ, ಅಷ್ಟೇ ಬರೋದು ಪುರ್ಬಂದಿಲ್ಲ ಅವರು. 724 ಪುಟ ಬರೆದಿದ್ರಲ್ಲಿ ಗದಾಯುದ್ಧ, ಅಶ್ವತ್ಥಾಮನ್, ಪಾರಸಿಕರು 3 ನಾಟಕಗಳು, ಇನ್ನು ಇಂಗ್ಲೀಷ್ ಗೀತೆಗಳು. ಅದು ಕನ್ನಡ ಕಟ್ಟುವ ಬಗ್ಗೆ, ಕನ್ನಡದ ಕಟ್ಟಬೇಕು, ಕನ್ನಡಿಗರಿಗೆ ಒಳ್ಳೆಯ ಸಾಹಿತ್ಯ, ಕನ್ನಡ ಸಾಹಿತ್ಯ ಚರಿತ್ರೆ, ಕನ್ನಡ ಚಂದ ಚರಿತ್ರೆ ಅಂತ ಈ ರೀತಿ ಪುಸ್ತಕಗಳನ್ನು ಮಾಡಿ ಕಡಿಮೆ ಬೆಲೆಗೆ ನಮ್ಮ ಹೊಂಗನ ಸ್ವರೂಪ ಪುಸ್ತಕ ತೆಗೆದಿದ್ದೀನಿ. 4 6 ಪೈಸಾ 7 ಪೈಸಾ ಇಂಥ ಕಡಿಮೆ ದುಡ್ಡಲ್ಲಿ ಅವರು ಕನ್ನಡನ್ನೆಲ್ಲ ಪುಸ್ತಕಗಳನ್ನು ಹಚ್ಚಿ ಮಾರಾಟ ಮಾಡ್ತಾರೆ. ಈ ನಮ್ಮ BMC ಬದುಕಿನಲ್ಲಿ ಸುಖವಾಗಿದ್ದೀರಾ? ದೇವರಾಡಿಲ್ಲ. ಎಲ್ಲ ಕನ್ನಡದ ಹಿರಿಯ ಚೇತನಗಳೆಲ್ಲ ನಮ್ಮ ಬದುಕನ್ನು ಕರ್ಪೂರದಂತೆ ಉಳಿಸಿಕೊಂಡು ಹೋದವರು. ಬೇಂದ್ರೆ ಕೇಳ್ತೀರಾ? ಬಡತನದಲ್ಲಿ ಬಂದು ಬೇಂದ್ರೆಯಾದವರು, ಸುಖವೇ ಇಲ್ಲ ಬೇಂದ್ರೆ. ಅವರು ಹಕ್ಕಿ ಹಾಡುತ್ತೀರ ನೋಡಿದ್ದೀರಾ ಅಂತ ಪದ್ಯ ಬರಲಿಕ್ಕೆ ಅವರಿಗೆ ಕೆಲಸ ಹೊರಟಾಗುತ್ತೆ. ಬೇಂದ್ರೆ ಯಾಕೆ ಹೇಳ್ತೀನಿ ಅಂದರೆ ನಮ್ಮ ಕನ್ನಡದವ್ರ ಸ್ಥಿತಿ ಹೇಗಿತ್ತು ಅಂತ. ಮನೆ ಬರ್ತಾರೆ, ಹೆಂಡತಿ
ಮಗನ ಸತ್ತೋಗಿರ್ತಾನೆ. ಆ ಮಗನ ತೊಡೆ ಮೇಲೆ ಮಲಗಿಸ್ಕೊಂಡಿರ್ತಾರೆ. ಬಂದಾಗ ಇವರು ಕೆಲಸ ಹೋಗಿದೆ. ಬಂದಾಗ ಹೆಂಡತಿ ತಿರುಗಿ ನೋಡ್ತಾಳೆ, ಕಣ್ಣಲ್ಲಿ ಆ ಸೀನು ನೀವೇ ಸೃಷ್ಟಿ ಮಾಡ್ತಾರೆ. ನೀವು ಮನಗೋಗ್ತೀರಿ, ನಾನು ಹೇಳ್ತೀನಿ, ನಾನು ಮನಗೋಗ್ತೀನಿ, ನನ್ನೊಂದು ಯಾವುದೋ ಒಂದು ಹೋಗ್ಬಿಟ್ಟಿದೆ, ನನ್ನ ಹೆಂಡತಿಗೆ ನೋಡ್ತಾಳೆ. ಆ ಸೀನ ಹೇಗೆ ಫೇಸ್ ಮಾಡಿದ್ರು. ಆಗ ಒಂದು ಪದ್ಯ ಬರೀತಾರೆ, ಬಾರೋ ಸಾಧನೆ ಕೇರಿಗೆ ಮರಳಿನಲ್ಲಿ ಊರಿಗೆ ಅಂತ ಒಂದು ಪದ್ಯ. ನಾನಿದ್ದೇನೆ ನಿನ್ನ ಹೆತ್ತ ಮಾತೃಭೂಮಿ, ನಾನಿನ್ನು ಬರ್ಕೋತೀನಿ ಅಂತಾರೆ. ಅದಕ್ಕೂ ಮುಂಚೆ ನೀ ಹೀಗೆ ನೋಡಿದರೆ ಹೆಂಗೆ, ನಾನು ತಿರುಗಿ ನೋಡಲು ಹೆಂಗ, ನೀವು ಹಿಂಗೆ ನೋಡ್ಬಿಟ್ರೆ ನಾನು ಹೆಂಗೆ ನೋಡಲಿ ನಿನ್ನ ಅಂತ ನಮ್ಮ ನೋವನ್ನು ಹೇಳ್ಕೊತಾರೆ. ಇನ್ನು ಡಿ ವಿ ಜಿಯವ್ರ ಕತೆ ಕೇಳಿದ್ರೆ ದೇವರು ಇನ್ನೂ ದುಃಖ ಬರುತ್ತೆ. ಡಿ ವಿ ಜಿಯವರು ಮಗು ಇನ್ನು ಹಳೆ ಜ್ಞಾಪಕ ಇರೋದು, ಮಗ ಹುಟ್ಟಿದ್ದಾನೆ. ಅವ್ರ ಹೆಂಡತಿಗೆ ಧೂಪ ಹಾಕ್ತಾ ಇರ್ತಾರೆ. ಧೂಪ ಹಾಕುವಾಗ ಆ ತಾಯಿ ಬುಟ್ಟಿ ಮೇಲೆ ಕೂದಲು ಹಾಕಿ ಮಲಗಿರ್ತಾಳೆ. ಬೆಂಕಿ ಎತ್ಕೊಂಡು ಹೋಗ್ಬಿಡುತ್ತೆ. ಕಣ್ಣಿನಲ್ಲಿ ರೂಮಲ್ಲಿ ಡಿ ವಿ ಜಿ ಕೂತಿದ್ದಾರೆ. ಇಲ್ಲಿ ಹೆಂಡತಿ ಸತ್ತೋಗ್ತಾಳೆ. ಇನ್ನೂ ಯೌವನ ಚಿಕ್ಕ ವಯಸ್ಸು, ಇದೆಲ್ಲ ಮತ್ತೆ ಮದುವೆ ಆಗಲಿಲ್ಲ. ಡಿ ವಿ ಜಿ ಮದುವೆ ಆಗಲಿಲ್ಲ. ಅದೇ ಡಿ ವಿ ಜಿ ನಾವು ಬೇರೆಯವ್ರ ಪಕ್ಕದಲ್ಲಿ ಎಷ್ಟೊಂದು ವ್ಯವಸ್ಥೆ ಮಾಡ್ಕೊತೀವಿ. ಮದುವೆ ಮಾಡ್ಕೊಂಡು ಹೆಂಡತಿ ಕಟ್ಕೊಂಡ್ಬಂದ್ಬಿಡ್ತಾರೆ. ಚಾಮರಾಜಪೇಟೆಯಲ್ಲಿ ಓಡಾಡ್ತಿರ್ತಾರೆ. ಯಾರ ಶೆಟ್ಟರು ಮನೆ ಬಾಗಿಲ ನಾವು ಹೋಗ್ತಾ ಇದ್ದೀನಿ, ಹೋಗಿ ನಾವು ಬಂದಿದ್ದೀನಿ, ನಿಮ್ಮ ಊರು ನಂಬ್ಕೊಂಡು ನಿಮ್ಮನ್ನು ನಂಬ್ಕೊಂಡು ನಂಗೆ ಇರೋ ಜಾಗ ಕೊಡಿ ಅಂತ ಕೇಳ್ತಾರೆ. ಧರ್ಮಸ್ಥಳ ಡಿ ವಿ ಜಿನ ಹೊರಗೆ ಮಲಗಿಸ್ತಾರೆ, ಆ ಹೆಣ್ಮಗನ ಒಳಗೆ ಮಲಗಿಸ್ಕೊತಾರೆ. ಬೆಳಗ್ಗೆ ಎದ್ದು ಕೆಲಸ ಉಳ್ಕೊಂಡು ಹೋಗ್ತಾರೆ. ಆ ಚಾಮರಾಜಪೇಟೆ ಈಗ ಮೈದಾನದಲ್ಲಿ ಒಬ್ಬ ಜಟ್ಕ ಸಾಬಿ ಜಟ್ಕಕ್ಕೆಲ್ಲ ಬಣ್ಣ ಹೊಡೆಯೋದು ಲೆಕ್ಕ ಬರ್ಕೊಂಡು ಕೂತಿರ್ತಾನೆ. ಇವ್ರು ಕೇಳ್ತಾರೆ, ನಂಗೆ ಕೆಲಸ ಕೊಡ್ತೀರ? ಹ್ಞೂ ಕೊಡ್ತೀನಿ ಬಾ ಅಂತಾನೆ. ಅವತ್ತೆಲ್ಲ ಕೆಲಸ ಮಾಡ್ತಾರೆ, ನಾಕಾಣಿ ಕೊಡ್ತಾರೆ. ಮುದ್ದಿನ ಹೆಂಡತಿಗೆ ಜಿಲೇಬಿ, ಮೈಸೂರು ಮಲ್ಲಿಗೆ ತೊಗೊಳ್ತಿ ಸಣ್ಣ ಮುರುಕು ತೊಗೊಳಕ್ಕೆ ಕೊಡ್ತಾರೆ. ಖುಷಿ ಆಗ್ಬಿಡ್ತದೆ. ಮಾರನೇ ದಿವಸ ಬರ್ತಾರೆ, ಸಾರು ಇಲ್ಲ, ಗಾಡಿಯೂ ಇಲ್ಲ, ಜಟ್ಕು ಇಲ್ಲ, ಏನಿಲ್ಲ. ಆಗ ಬರೀತಾರೆ, ಬದುಕು ಜಟಕ ಬಂಡಿ ಇತಿಹಾಸದ ಸಾಹೇಬ. ಆ ಪದ್ಯ ಅವಾಗಲೇ ಬಂದಿದ್ದು. ಎಲ್ಲ ಅನುಭವಿಸ್ತದೆ ಕಷ್ಟಗಳನ್ನು. ನಮ್ಮ ನಾಯಕನ ಬಗ್ಗೆ ಹೇಳೋದಾದ್ರೆ ಇನ್ನೊಂದು ದುಃಖ ಆಗೋಗುತ್ತೆ. 30ನೇ ವರ್ಷಕ್ಕೆ ಅವರ ಮುದ್ದಿನ ಮಡಲಿ ಸಾಯ್ತಾರೆ ಡಿ ಎಂ ಸಿ ಅವರು. ಅದಾದ 1-2 ತಿಂಗಳಿಗೆ ಅವ್ರ ತಾಯಿ ಸಾಯ್ತಾರೆ. ಅದಾದ ಸ್ವಲ್ಪ ದಿವಸಕ್ಕೆ ಇಂಗ್ಲೀಷ್ ಅಧ್ಯಾಪಕನಾಗಿದ್ದ ಅಳಿಯ ಸಾಯ್ತಾರೆ. ಇಷ್ಟೆಲ್ಲ ಆಗೋದು ಮುಂಚೆ ಒಬ್ಬನೇ ಮಗ ಅಮ್ಮಯ್ಯ ಅಂತ ಭಾಳ ಪ್ರೀತಿಯಿಂದ ಸಾಕಿರ್ತಾರೆ. ಯಾರೋ ಗೊತ್ತಿಲ್ಲ, ಹೇಳಿದ್ರು ಬಿಟ್ಟರೋ ಗೊತ್ತಿಲ್ಲ, ಆ ಮಗುವಿನ ಕಣ್ಣಿಗೆ ಕಾಪರ್ ಸಲ್ಫೇಟ್ ಆಗಿದೆ, 2 ಕಣ್ಣು ಹೋಗ್ಬೋದು. ಇಷ್ಟೆಲ್ಲ ನೋವುಗಳು ಮನೆಯಲ್ಲಿದ್ದರೂ ಹೇಗೆ ಕನ್ನಡ ಕಟ್ಟುವರು ಅವರು ಎಂದು ಯಾರತ್ರನ್ನು ಹೇಳಿಕೊಳ್ಳಿಲ್ಲ. ಅವರು 30ನೇ ವರ್ಷಕ್ಕೆ ಅವರಿಗೆ ಹೆಂಡತಿ ಕಳ್ಕೊಂಡ್ರು, ಸಂಸಾರ ಕಳ್ಕೊಂಡ್ರು, ಎಲ್ಲ ಕಳ್ಕೊಂಡ್ರು, ಮತ್ತೆ ಮದುವೆ ಆಗಲಿಲ್ಲ. ಇರೋದನ್ನೇ ನಾನು ಚೆನ್ನಾಗಿ ನಡ್ಕೊಂಡು ಹೋಗ್ತೀನಿ. ಎಷ್ಟು ಕಷ್ಟಗಳು ಪಟ್ಟಿಲ್ಲ ಇವರೆಲ್ಲ ಕನ್ನಡಕ್ಕಾಗಿ. ಯಾರಿಗೋಸ್ಕರ ಪಟ್ಟರು? ಯಾಕೆ ನಮ್ಗೆ ಅರ್ಥ ಆಗೋದಿಲ್ಲ? ಯಾತಕ್ಕೆ ಹಿರಿಯ ಚೇತನಗಳ ಬಗ್ಗೆ ನಾವು ಮಾತಾಡಬೇಕು, ತಿಳ್ಕೋಬೇಕು? ಈ ಕಾರಣಕ್ಕಾಗಿ ಹೇಳು. ಅವರು ಇಡೀ ಕರ್ನಾಟಕನ ಸುತ್ತಾರೆ. ಯಾರಿಗೋಸ್ಕರ ನನಗೆ ಫಂಕ್ಷನ್ಗೆ ಬಂದಿದೆ, ದುಡ್ಡು ಕೊಡಿ ಅದು ಕೊಡಿ ಕೇಳಿದ್ರಲ್ಲ, ಅವ್ರು ಪಾಡ್ಗೋಸ್ಕರ ನನ್ನ ಕೆಲಸ ನಾನು ಮಾಡ್ತಾ ಇದ್ದೀನಿ. ಡೆಲ್ಲಿ ನನಗೆ ದೂರ, ನನ್ನ ಹಳ್ಳಿ ನನಗೆ ಹತ್ತಿರ, ಹಳ್ಳಿಯ ಜನಗಳೇ ನನಗೆ ಬೇಕು ಅಂತ ಕನ್ನಡಕ್ಕಾಗಿ ಕಡೆ ಉಸಿರುವವರು ಅವರು ದುಡಿತಾರೆ. ಅವರು ಬದುಕಿ ಅವ್ರ ಜೀವನ 3 ದಿವಸ. ಹುಟ್ಟಿದ್ದು ಜನವರಿ 3, ಬಾಳಿದ್ದು ಜನವರಿ 4, ಸತ್ತಿದ್ದು ಜನವರಿ 5. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾರಿಗಾರು ಈ ಥರದ್ದು ಸಿಗುತ್ತಾ? ಜನವರಿ 5, 1800, ಜನವರಿ 3, 1984 ಹುಡ್ತಾರೆ. ಹಾಗೆ 46ರಲ್ಲಿ ಈ ಸಾವಾಗ್ತದೆ. ಸಾಯುವಾಗ ಧಾರವಾಡಕ್ಕೆ ಹೋಗಿರ್ತಾರೆ. ಅಷ್ಟೊತ್ತಾಗಲೇ ಹಾಗೆ BP ಶುಗರ್ ವಿಪರೀತ ಆಗೋಗಿರುತ್ತೆ. ಅಲ್ಲಿ ರಂಶ್ರೀ ಗುಗುಡಿ ಧಾರವಾಡಕ್ಕೆ ಅವ್ರ ಜೊತೆಯಲ್ಲೇ ಮಾತಾಡ್ತಾ ಕೂತಿರ್ತಾರೆ. ಅವರಿಬ್ಬರು ಹೊರಗಡೆ ಹೋಗ್ತಾರೆ. ಗೇಟ್ ಹತ್ರ ಹೋಗೋಕೆ ಹೃದಯ ಆಗತ್ತೆ. ನನ್ನ ಉಳಿಸ್ಕೊಡ್ರಪ್ಪ ಅಂತಾರೆ.
ಉಳಿಸ್ಕೊಳಕ್ಕಾಗಲಿಲ್ಲ. ಇದ್ರ ಮಧ್ಯ ಇನ್ನೊಂದು ದೊಡ್ಡ ದುರಂತ ನಡೆಯುತ್ತೆ. BMC ಅವರು ತುಂಬ ಗ್ರಂಥಗಳನ್ನು ಸಂಪಾದನೆ ಮಾಡಿಟ್ಟಿದ್ರು. ಅವರು ಪಾರ್ಥಿವ ಶರೀರ ಧಾರವಾಡದಿಂದ ಮೈಸೂರಿಗೆ ಬರೋಷ್ಟರೊಳಗಡೆ ಅವ್ರ ಮನೆಯಲ್ಲಿ ಕಳ್ತನ ಆಗೋಯ್ತು. ಅವರ ಗ್ರಂಥಗಳು ಅವ್ರ ಮೇಲೆ ಯಾರ್ಯಾರು ತಂದ್ಬಿಟ್ರು. ಇದನ್ನ ಹೇಳಿದವರು ಯಾರು ಅಂದರೆ ನಿಮಗೆ 41 ವರ್ಷದ ಹಿಂದಕ್ಕೆ ಹೋಗ್ತೀನಿ ನಾನು. ಮಂಡ್ಯದಲ್ಲಿ ಆಗ್ತಾನೆ ನಾವು ಕನ್ನಡ ಸಾಹಿತ್ಯ ಪರಿಷತ್ಗೆ ನಮ್ಮ ಸೋದರರಾದ ಧರ್ಮೇಂದ್ರ ಅಧ್ಯಕ್ಷರಾಗಿದ್ದರು, ನಾನು ಕಾರ್ಯದರ್ಶಿ ಆಗಿದ್ದೆ. 3 ದಿವಸ BMC ಅವರ ವಿಚಾರ ಸಂಕಿರಣ ನಡೆಯಿತು. ಕನ್ನಡ ನಾಡಿನ ಎಲ್ಲ ಶ್ರೇಷ್ಠರೇನೇನಿದ್ದಾರೆ ಹೆಂಗಸರ ಮಕ್ಕಳು ಡಾಕ್ಟರೇಟ್ ಪಡೆದವರು, ಜ್ಞಾನಪೀಠ ಪ್ರಶಸ್ತಿ ಪಡೆದಂಥವರು, ಅವರು ಎಲ್ಲರೂ ಬಂದು ತುಂಬಿ ತುಳುತ್ತಿದ್ದರು. ರೈತ ಸಭಾಂಗಣ ಬೆಳಗ್ಗೆ 8 ಗಂಟೆಗೆ ಜನ ಹೊರಗೆ ಬಿದ್ದಿರೋರು. ನಾವು ಹೋಗುವಷ್ಟೇ ಜನ ಯಾಕೆ ಅದಕ್ಕೆ ಇಡೀ ರೈತ ಫೋಟೋಗಳಲ್ಲಿ ರೈತ ಸಭಾಂಗಣದಲ್ಲಿ ಆ ಕೆಳಗಡೆ ಡಾಕ್ಟರ್ LS ಅನಂತನಾರಾಯಣ, ಆಮೇಲೆ ರಂಗಣ್ಣ, AM ಮೂರ್ತಿ ಅವರೆಲ್ಲ ಪ್ರೇಕ್ಷಕರಾಗಿ ಕೂತ್ಕೊಳ್ಳೋರು. BMC ಕಾರ್ಯಕ್ರಮಕ್ಕೆ 3 ದಿವಸ ಕಾರ್ಯಕ್ರಮ. ಒಂದು ಕಾರ್ಯಕ್ರಮದಲ್ಲಿ ಮೈಸೂರು ವಿಶ್ವ ಕನ್ನಡ ಅಧ್ಯಯನ ಸಂಸ್ಥೆಯ ಡಾಕ್ಟರ್ L ಬಸವರಾಜು ಉದ್ಘಾಟನೆ, ಅಧ್ಯಕ್ಷತೆ DP ರಾಜರತ್ನಂ ಅವರು. ಇವರು ಉದ್ಘಾಟನೆ ಮಾತಾಡ್ತಾ ಗುರುಗಳೇ, ನಮ್ಮ ಗುರುಗಳ ಪುಸ್ತಕಗಳು ಕಳುವಾಯಿತು, ಯಾರು ಕತ್ತರು ಹೇಳಿದ್ದಾರೆ, ಯಾರೋ ಬಸವರಾಜು ಇವರಿಗೆ DP ಇವರು ಒಂದೇ ನಾನು ಬರ್ತಿದ್ದ ಇಷ್ಟೇ ಅವ್ರು ಹೇಳ್ತಿದ್ದು. ಅವರು ತಿರುಗಿಸಿ ಏನೇನು ಕೇಳಿದ್ರೆ, ಯಾಕೆಂದರೆ ಮೈಸೂರು ಕೊಕ್ಕಲ್ಲಿ ಕೆರೆ ಏರಿ ಮೇಲೆ DN ನರಸಿಂಹಾಚ, TS ವೆಂಕಣ್ಣಯ್ಯ, BMC 3 ಜನ ಸಂಜೆ ಹೊತ್ತು ವಾಕಿಂಗ್ ಹೋಗುವಾಗ ರಾಜರತ್ನ ಚೀಲ ಹಿಡ್ಕೊಂಡು ಅವ್ರು ಹಿಂದೆ ಹೋಗೋರು. ರಾಜರತ್ನ ತುಂಬ ಅವ್ರನ್ನ ಕಂತನು. ನಿಮಗೆ ಗೊತ್ತಿದೆ, ನೀವು ಸತ್ಯ ಹೇಳಿದ್ರೆ ಕನ್ನಡದಲ್ಲಿ ಕ್ರಾಂತಿ ಆಗತ್ತೆ. ತುಂಬ ಜನ ಪುಸ್ತಕಗಳು ತಂದುಕೊಂಡಿದ್ದಾರೆ. ಹೇಳಿ ಗುರುಗಳೇ ಅಂತ ಕೈಕಾಲು ಅಂತ ಕೇಳ್ತಾರೆ. 3/4 ಗಂಟೆ ಆದರೂ ಅವರು ಹೇಳಲಿಲ್ಲ, ಇವರು ಬಿಡಲಿಲ್ಲ. ಅಷ್ಟಕ್ಕೆ ಮಧ್ಯಸ್ಥರಿದ್ದಂಥ ಬೇಡ ಇಟ್ಕೊಡಿ, ಇದು ಸಾಧ್ಯವಾಗಿ ಯಾವತ್ತೂ ನಡೆಯದೆ ಹಿರಿಯ ಸಾಹಿತಿಗಳ ಕೈ ಹಿರಿಯ ಸಾಹಿತಿಗಳ ಜೇಬಿನಲ್ಲಿ ಅಂತ ಒಂದು ಕೊಟೇಶನ್ ಹಾಕೊಂಡು ಕೂತ್ಕೊತಾರೆ. ಇಂತಹ ಪುಣ್ಯಾತ್ಮನನ್ನು ಪಡೆದ ನಾವೇ ಧನ್ಯರು. ನಮ್ಮ ಶುಭಶ್ರೀ, ನಮ್ಮ ಸೋದರಿ ಭಾಳ ಸಾಫ್ಟಾಗಿ ಹೇಳಿದ್ರು, ನಾವು ಕನ್ನಡ ರಾಜ್ಯೋತ್ಸವಗಳೆಲ್ಲ ಮಾಡ್ತೀವಿ. ಈ ನಮ್ಮ ಸಂಸ್ಕೃತಿ, ನಮ್ಮ ಭಾಷೆಯನ್ನು ನಾಶ ಮಾಡೋಕ್ಕೆ ಕ್ರಿಶ್ಚಿಯನ್ರು ಬೈಬಲ್ಗಳನ್ನು, ಸಣ್ಣ ಸಣ್ಣ ಪುಸ್ತಕಗಳನ್ನು ಮಾಡಿ ಮನವನ್ನು ತಂದಿದ್ದಾರೆ. ನಾವ್ಯಾಕೆ ತಿಳ್ಕೊಳ್ಳೋದಿಲ್ಲ? ಎಷ್ಟು ಕನ್ನಡ ರಾಜ್ಯೋತ್ಸವ ಹಣ ಖರ್ಚು ಮಾಡ್ತೀವಿ ನಾವು. ಅದೇ ದುಡ್ಡಲ್ಲಿ ನಮ್ಮ ಶಾಲಾ ಮಕ್ಕಳಿಗೆ ಒಂದೊಂದು ಪುಸ್ತಕ ಕೊಡಿ, ಕನ್ನಡ ಪುಸ್ತಕ ಕೊಡಿ, ನಮ್ಮ ಜಿಲ್ಲೆಯ ಬಗ್ಗೆ ಕೊಡಿ. ಮಂಡ್ಯ ಜಿಲ್ಲೆಯಲ್ಲಿ ಏನೇನಾಗಿದೆ ಅನ್ನೋದು ಮಂಡ್ಯದ ಮಕ್ಕಳಿಗೆ ಗೊತ್ತಿಲ್ಲ ಅಂದರೆ ಬೇರೆ ಏನು ತಿಳ್ಕೊತಾರೆ ಅವರು? ಯಾರು ಹೇಳ್ಕೊಡೋರು? ಶಾಲೆಯಲ್ಲಿ ಮೇಡಮ್ ಹೇಳ್ಕೊಡೋದಿಲ್ಲ, ಮನೆಯಲ್ಲಿ ಎಲ್ಲ ಇಂಗ್ಲೀಷ್ ಓದಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, 50 ಲಕ್ಷ 60 ಲಕ್ಷ 70 ಲಕ್ಷ ದುಡ್ಡು ತಗೋಬೇಕು. ಇದೇ ಯೋಚನೆ ನಾವು ನಮ್ಮ ಮಕ್ಕಳನ್ನ ಬೆಳೆಸ್ತಾ ಹೋದರೆ ಇವರನ್ನ ಸಂಸ್ಕೃತಿ ಅಂತ ನಾವು ಮಾಡೋದು ಯಾವಾಗ? ಅಪ್ಪ ವ್ಯಾಪ್ತಿಯಲ್ಲಿ ಸೇವಾ ಕಾರ್ಯ ನಿರ್ವಹಿಸುತ್ತಿದೆ. ಈ ಸಂಘಟನೆಯು 2010ರಲ್ಲಿ ನಮ್ಮ ಮನೆಯಿಂದಲೇ ಪ್ರಾರಂಭವಾಯಿತು. BMC ಜನ್ಮದಿನೋತ್ಸವ, ಪ್ರತಿಭಾ ಪುರಸ್ಕಾರ, ಹಿರಿಯ ದಂಪತಿಗಳ ಸನ್ಮಾನ, ಸಾಮೂಹಿಕ ಉಪನಯನ ಮೊದಲಾದ ಸಾಮಾಜಿಕ ಕಾರ್ಯಕ್ರಮಗಳನ್ನು ನಡೆಸಲಾಯಿತು. ಸಂಘದಲ್ಲಿ 600 ಮಂದಿ ಜಿಲ್ಲೆಯಾದ್ಯಂತ ಇದ್ದಾರೆ. ಇನ್ನೂ ಸುಮಾರು ಜನ ಮೆಂಬರ್ಗಳಾಗುವುದು ಬಾಕಿ ಇದೆ. ಮಂಡ್ಯ ಜಿಲ್ಲೆಯ ವಿವಿಧ ಸಂಘಟನೆಗಳಲ್ಲಿ ನಮ್ಮ ಸದಸ್ಯರು ಸಕ್ರಿಯವಾಗಿ ದುಡಿದಿದ್ದಾರೆ. ಸಂಘಕ್ಕೆ ಸಂಪನ್ಮೂಲವನ್ನು ಕ್ರೋಢೀಕರಿಸಿಕೊಡುತ್ತಿದ್ದಾರೆ. ಕರೋನಾ ಸಮಯದಲ್ಲಿ ಚಟುವಟಿಕೆಗಳು ಸ್ಥಗಿತವಾಗಿದ್ದು ಮುಂದೆ ಚೇತರಿಸಿಕೊಂಡು ಮುನ್ನಡೆದಿದೆ. BMC ಕಾರ್ಯಾಲಯದಲ್ಲಿ ನಮ್ಮ ಬಳಗದ ಹಿರಿಯ ಚಿತ್ರಕಾರರಾಗಿ ಕನ್ನಡಕ್ಕೆ ತಮ್ಮ ಸಹಕಾರವನ್ನು ದಾರಿಯಲ್ಲಿದ್ದಾರೆ. ಅದಕ್ಕಾಗಿ ಅವರ ನೆನಪು ಸಂಘದಲ್ಲಿ ಚಿರಾಯಸ್ಥಾಯಿಯಾಗಿರಲಿ. ಪ್ರತಿ ವರ್ಷ ಅವರ ಜನ್ಮದಿನೋತ್ಸವವನ್ನು ಆಚರಿಸಲಾಗುತ್ತದೆ. ಇದರಿಗೂ ನನ್ನ ನಮಸ್ಕಾರ.
ವರ್ಣರಂಜಿತ ವ್ಯಕ್ತಿ, ದಿಟ್ಟ, ನೇರ, ನಿರಂತರತೆಯ ಪ್ರತೀಕ. ಮಂಡ್ಯ ತಾಲೂಕು ಕಬ್ಬನಹಳ್ಳಿಯ ಕೆಂಪೇಗೌಡರ ಸುಪುತ್ರರು. 15/6/1976 ಜನಿಸಿದವರು. ಗ್ರಾಮೀಣ ಪ್ರತಿಭೆ, MA, LLB, MCA ಪತ್ರಿಕೋದ್ಯಮಗಳ ಪದವಿಗಳೊಂದಿಗೆ ಮಂಡ್ಯ ಪತ್ರಿಕೋದ್ಯಮದಲ್ಲಿ ಬಹಳ ಸಾಧನೆ ಹಾದಿಯಲ್ಲಿ ಸಾಗಿದ್ದಾರೆ. ಕೊಡಗು ಅಡ್ವೈಸರ್, ಆಂದೋಲನ, ದೀರ್ಘಕಾಲ ಮಂಡ್ಯ ಸುದ್ದಿ ಪತ್ರಿಕೆಗಳಲ್ಲಿ ಅಡ್ವೈಸರ್ ಆಗಿ, ಪ್ರಧಾನರಾಗಿ, ರಾಜ್ಯ ಮಟ್ಟದ ಪತ್ರಿಕೆಗಳಲ್ಲೂ ಕೂಡ ಅಂಕಣಕಾರರಾಗಿ ಬಹುಮುಖ ಪ್ರತಿಭೆಗಳಿಂದ, ಬರಹಗಳಿಂದ ಜನಮನವನ್ನು ಗೆದ್ದಂಥ ಮಹಾನುಭಾವ. ಮುಂದೆ ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,